ಕೆಆರ್ಎಸ್ ಪಕ್ಷ ರಾಜ್ಯ ಗೌರವಾಧ್ಯಕ್ಷರಾದಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಸಭೆಯನ್ನು ಉದ್ದೇಶಿಸಿ ಮಾಡ್ತಾ ಇದ್ದೇನೆ. ಭ್ರಷ್ಟರೇ, ನಾಡು ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಸಾರಾಯಿ ಮುಕ್ತ ಕರ್ನಾಟಕ, ಹೆಂಡ ಮುಕ್ತ ಕರ್ನಾಟಕ, ಗಾಂಜಾ ಮುಕ್ತ ಕರ್ನಾಟಕ, ಡ್ರಗ್ಸ್ ಮುಕ್ತ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಅಣ್ಣ ಯಾರಾದ್ರೂ ಹೋಗಿದ್ರು ಬಂದು ನಮ್ಮವರು ಟೇಬಲ್ಗಳನ್ನ 2 ಟೇಬಲ್ ಕಾರ್ಯ ಇಟ್ಬಿಡೋದು ಎಲ್ಲ ತೆಗೆದು 2 ಟೇಬಲ್ ಕಾರ್ಯ ಇಟ್ಬಿಡಿ. ಅಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಈಗ ಆಗ್ರಹ ಪತ್ರ ಕೊಡ್ತೀವಿ. ಅಧಿಕಾರಿಗಳು ದಯವಿಟ್ಟು ಬೇಸಿಗೆ ಬರಬೇಕು. ಯಾರು ಪಂಚಾಯತ್ ಯಾರು ಬಂದಿದ್ದಾರಪ್ಪ ಚನ್ನಗಿರಿ ಪಿಡಿಒ ಅವರನ್ನು ದಯವಿಟ್ಟು ಪಿಡಿಒ ಕಳಿಸಿ, ಪಿಡಿಒ ಕಳಿಸಿ ಕೂಡ ಪಲ್ಲೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶರಣಪ್ಪ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಮಹಿಳಾ ಘಟಕ ಅಲ್ಲೇ ಹಚ್ಚಿದೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ವೀರೇಶ್ ಅವರೇ, ಕೆಆರ್ಎಸ್ ಪಕ್ಷದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಂಗೇರಿ ಅವರೇ, ವೇದಿಕೆ ಮೇಲಿರುವಂತಹ ಇನ್ನಿತರ ಎಲ್ಲ ಕೆಆರ್ಎಸ್ ಪಕ್ಷದ ಮುಖಂಡಗಳೇ ಹಾಗೂ ಗ್ರಾಮಸ್ಥರೇ, ಕೆಆರ್ಎಸ್ ಪಕ್ಷದ ಕ್ರೀಡಾಸೇನಗಳೇ ಬನ್ನಿ ಸರ್, ಬನ್ನಿ ಅವ್ರಿಗೆ ಇಲ್ಲಿ ಹೋಗಿ ಇದೇ ಹೋಗಿ ಇಲ್ಲ ಕೆಳಗಡೆ ಹೋಗಿ ಅವ್ರಿಗೆ ಇವರು ಹೋಗಿ ಇದು ಹಾಕೋ ಅವ್ರಿಗೆ ಈ ಕಡೆ ಕೊಡಿ. ಜನರಲ್ ಹಾಕಿ ಮಲ್ಲಿಕಾರ್ಜುನ್ ಅವರು ಅವರು ಅಬಕಾರಿ ಇಲಾಖೆಯ SI ನಿಮ್ಮ ಕೂಲಿಗೆ ಪಿಡಿಒ ಬಂದಿದ್ದೀರಾ? ಈಗ SI ಅವರು ಬಂದಿದ್ದಾರೆ. ಅವರ ಇನ್ಸ್ಪೆಕ್ಟರ್ ಬಸವರಾಜ್ ಅಲ್ವಾ, ಬಸವರಾಜು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದ್ವಿ, ಬರಬೇಕು ಅಂತ ಹೇಳಿದ್ವಿ ಆಗ್ರಹ ಪತ್ರ ತಗೊಳ್ಳೋದಿಕ್ಕೆ. ಆದ್ರೆ ಅವ್ರಿಗೊಂದು ಬೋರ್ಡ್ ಇದೆ, ಬಹಳ ಕಡಿಮೆ ಜನ ಸಿಬ್ಬಂದಿ ಅಂತೂ 40,000 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಇರುವಂತಹ ಅಬಕಾರಿ ಇಲಾಖೆಯಲ್ಲಿ ಸಿಬ್ಬಂದಿಯ ಕೊರತೆ ಇದೆ. ಅವರಿಗೊಂದು ಕೋಟಿದ ಕಾರಣಕ್ಕಾಗಿ ಸುಮಾರು ಕಡಿಮೆ ಸಿಬ್ಬಂದಿ, ಹಾಗಾಗಿ ಇವತ್ತು ಅವರು ಇಲ್ಲಿ ಬರಬೇಕಾಗಿತ್ತು. ಅವ್ರು ಬರದೆ ಬೆಳಗ್ಗೆ ಬಂದು ನಮ್ಮನ್ನ ಮಾತಾಡಿಸ್ಕೊಡೋದು ಒಂದು ಒಳ್ಳೆ ವಿಚಾರಗಳನ್ನ ಹೇಳಿದ್ರು. ಅಧಿಕಾರಿಗಳ ತಕ್ಷಣ ಎಲ್ಲರೂ ಕಾಳು ಕದೀಬರು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿದ್ದಂತಹ ಸಂಸ್ಥಾಪಕ ಉಪಾಧ್ಯಕ್ಷರಾಗಿದ್ದಂತಹ ಲಿಂಗೇಗೌಡರ ಬಗ್ಗೆನೂ ಅವರಿಗೆ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು. ಹಾಗಾಗಿ ಎಲ್ಲಾ ಅಧಿಕಾರಿಗಳು ಕೆಟ್ಟವರು ಅಂತಲ್ಲ, ಕೆಲವೊಬ್ರು ಸಮಯದಲ್ಲೂ ತೋರಿಸಬೇಕಾದಂತಹ ಆತ್ಮಸ್ಥೈರ್ಯವನ್ನ ತೋರಿಸದೆ, ಧೈರ್ಯವನ್ನ ತೋರಿಸದೆ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಂಡು ಬಿಡ್ತಾರೆ. ಇನ್ನೊಂದಷ್ಟು ಜನ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಳ್ಳದೆ ಹೊರ ಬಂದ್ಬಿಡ್ತಾರೆ. ಇನ್ನು ಕೆಲವು ಜನ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಳ್ಳದೆ ತಮ್ಮ ಸಂಬಳಕ್ಕೆ ತಕ್ಕನಾಗಿ ನ್ಯಾಯ ನೀತಿಯಿಂದ ದುಡಿತಿರ್ತಾರೆ. ಅಂತವರು ಮಲ್ಲಿಕಾರ್ಜುನು, ಬಸವರಾಜು ಇವರು ಅಂತ ನಾವು ಭಾವಿಸೋಣ. ನಮಗೆ ನಂಬಿಕೆ ಇಲ್ಲ, ನಂಬಿಕೆ ಇಟ್ಕೊಳ್ಬೇಕು. ಅವರಿದ್ದಾರೆ, ಬಂದಿದ್ದಾರೆ. ನಿನ್ನೆ ತಾನೇ ಪೊಲೀಸರು ನಾಗಪ್ಪ ಇದಾರ, ಅವರು SI ಹೋದ್ರ ಇದಾರಣ, ಅವರಿದ್ರೆ ಕರೀರಪ್ಪ ನಾಗಪ್ಪ ಅವರು ಒಳ್ಳೆ ಕೆಲಸ ಮಾಡೋದು. ಬೆಳಗ್ಗೆ ಎಲ್ಲ ಕೊಟ್ಟು ನೆಲೆ ಎಲ್ಲ ಒಂದು ಕೇಸ್ ಹಾಕಿದ್ರು ಅಂತೆ, ಒಂದು FIR ಮಾಡಿದ್ರಂತೆ ಇದೇ ಊರಲ್ಲಿ ಅಕ್ರಮ ಮದ್ಯ ಮಾರಾಟ. ಒಳ್ಳೆ ವಿಚಾರ. ಈಗ ನಾವು 4 ವರ್ಷ 5 ವರ್ಷ ಏನಾಗ್ತಿದ್ರು, ಆದ್ರೆ ನಾವೆಲ್ಲರೂ ಹೋಗ್ತಿದ್ವಿ ಎಲ್ಲಾ ಊರಲ್ಲೂ ಆವತ್ತಂತೂ ಮದ್ಯ ಮಾರಾಟ ನಿಂತಿದ್ಯಪ್ಪ. ಅಕ್ರಮ ಮದ್ಯ ಮಾರಾಟ ಆ ಎಲ್ಲ ಊರುಗಳಲ್ಲೂ ಬಂದು, ಆದ್ರೆ ಅದನ್ನ ಮುಂದಕ್ಕೂ ಉಳಿಸ್ಕೊಳ್ಳೋ ನಿಮ್ಮ ಮೇಲೆ ಅವರನ್ನು ಬಂದು ನಿಮ್ಮೂರಲ್ಲಿ ಯಾರ್ಯಾರೆಲ್ಲ ಹೆಣ್ಮಕ್ಳು ಅಥವಾ ಪೆಟ್ಟಿ ಅಂಗಡಿಯಲ್ಲಿ, ಗೂಡಂಗಡಿಯಲ್ಲಿ, ಮನೆಯಲ್ಲಿ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಾಗಪ್ಪರು ನಮ್ಮ ಪಾದಯಾತ್ರೆ ಸಮಯದಲ್ಲಿ ಬಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಸ್ ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, ಕೇಸ್ ಸಿಗಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ಬೋದು. ನೀವು ದುಡ್ಡು 4 ರೂಪಾಯಿ ಯಾಕೆ ಇಂತಹ ಅಪರಾಧ ಚಟುವಟಿಕೆನ ಮಾಡ್ತೀವಿ ಅಂತ ಅವರು ನಾಗಪ್ಪ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಈಗಾಗಲೇ ನಮ್ಮ ಅನೇಕ ಮುಖಂಡರು ಹೇಳಿದ್ದಾರೆ,
ಲಕ್ಷಾಂತರ ಕೋಟಿ ರೂಪಾಯಿಗಳ ಆದಾಯ ಇರುವಂತದ್ದು ನಮ್ಮ ರಾಜ್ಯ. 4 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ವಾರ್ಷಿಕ ಬಜೆಟ್. ಅಂದ್ರೆ ನಮ್ಮ ರಾಜ್ಯ ಸರ್ಕಾರ 4 ಲಕ್ಷ ರೂಪಾಯಿ ಆದಾಯವನ್ನು ಪಡ್ಕೊಳ್ಳುತ್ತೆ. 4 ಲಕ್ಷ ಕೋಟಿ ರೂಪಾಯಿಗಳನ್ನ ಆದಾಯವಾಗಿ ಪಡ್ಕೊಳ್ಳುತ್ತೆ. ಅದೇ 4 ಲಕ್ಷ ಕೋಟಿ ರೂಪಾಯಿಗಳನ್ನ ರಸ್ತೆ ಮಾಡೋದಿಕ್ಕೆ, ಶಾಲೆ ಮಾಡೋದಿಕ್ಕೆ, ಆಸ್ಪತ್ರೆ ಕಟ್ಟೋದಿಕ್ಕೆ, ನಿಮ್ಗೆ ಅನ್ನಭಾಗ್ಯ ಕೊಡೋದಿಕ್ಕೆ, ಶ್ರೀ ಶಕ್ತಿ ಕೊಡೋ ಯೋಜನೆ ಕೊಡೋದಿಕ್ಕೆ, ಗೃಹಲಕ್ಷ್ಮಿ ಕೊಡೋದಿಕ್ಕೆ, ಇವರಿಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಿಕ್ಕೆ ಬಳಸುತ್ತೆ. ಆ 4 ಲಕ್ಷ ಕೋಟಿಯಲ್ಲಿ ಅಬಕಾರಿ ಇಲಾಖೆಗಳಂದ್ರೆ ಎಂಡಾ ಸಾರಿಗೆ ಟ್ಯಾಕ್ಸ್ ಹಾಕ್ತಾರಲ್ವಾ, ಅದರಿಂದ ಬರೋದು ಕೇವಲ 40,000. ಇನ್ನು ಬೇರೆ ಬೇರೆ ವಿಭಾಗಗಳಿದೆ ಎಕ್ಸೈಸ್ ಶುಲ್ಕದಲ್ಲಿ. ಆದ್ರೆ ಇದರಿಂದ ಈ ಬೆಳೆಗೆ ಶುಲ್ಕವಲ್ಲ, ಅದರಿಂದ ಬರೋದು ಕೇವಲ 40,000 ಕೋಟಿ ರೂಪಾಯಿಗಿಂತ ಕಡಿಮೆ, 10%ಗಿಂತ ಕಡಿಮೆ. ಯಾರು ನಮ್ಮ ರಾಷ್ಟ್ರಪಿತ ತಾಯಿ? ಯಾರು ನಮ್ಮ ರಾಷ್ಟ್ರಪಿತ? ಮಹಾತ್ಮ ಗಾಂಧೀಜಿಯವರಿಗೆ. ಅವರ ಹುಟ್ಟೂರು ಯಾವ ರಾಜ್ಯ? ಗುಜರಾತ್. ಇವತ್ತಿನ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು? ಗುಜರಾತ್. ಮಹಾತ್ಮ ಗಾಂಧೀಜಿ ನೋಡಿ ಅವ್ರನ್ನ ಮಾತನ್ನ ನಮ್ಮವರ ಉಲ್ಲೇಖ ಮಾಡಿದರು. ಕುಡಿತದ ಭೂತ ಒಮ್ಮೆ ಅಚ್ಚುಕಟ್ಟಾಗಿಯೂ ಶಾಂತಿಮಯವಾಗಿಯೂ ಇದ್ದ ಸಂಸಾರವನ್ನು ಇನ್ನಷ್ಟು ದಾರುಣ ಸ್ಥಿತಿಗೆ ಕೊಂಡೊಯ್ಯುವುದೆಂಬುದನ್ನು ಹುಡುಗರನ್ನು ಗಂಡಂದಿರನ್ನಾಗಿ ಪಡೆದಿರುವ ಹೆಂಗಸರು ಮಾತ್ರ ಅರಿಯಬಲ್ಲರು. ಹೀಗೆ ಹೇಳಿದಂತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಗೌರವದಿಂದ ಸ್ವಾತಂತ್ರ್ಯ ಬಂದಾಗಲಿಂದಲೂ ಇವತ್ತಿನ ತನಕ ಗುಜರಾತ್ನಲ್ಲಿ ಮದ್ಯ ಮಾರಾಟ ಇಲ್ಲ. ಬೇರೆ ಕೊಡೋಣ. ಕರೆಂಟ್ ಹೋಯ್ತಾ? ನಮ್ ಗಾಡಿ ತರ್ಸ್ರಪ್ಪ. ಏನ್ ಹೇಳಿದೆ ನಾನು? ಗುಜರಾತ್ನಲ್ಲಿ ಕಳೆದ 77-78 ವರ್ಷಗಳಿಂದ ಹೆಂಡ ಮಾರಲ್ಲ. ಅಲ್ಲಿ ಸರ್ಕಾರ ಬಿದ್ದೋಗಿದೆಯೇನ್ರಪ್ಪ? ಸರ್ಕಾರ ನಡೆಯುತ್ತಿಲ್ವಾ? ನಮ್ಮ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಶ್ರೀಮಂತ ಸರ್ಕಾರ ಗುಜರಾತ್. ನಮ್ಮದೇ ಪಕ್ಕದಲ್ಲಿ ಕೇರಳದಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕಿಂತ, ನಮ್ಮ ಜನರಿಗಿಂತ ಚೆನ್ನಾಗಿ ಕೇರಳದಲ್ಲಿ ಜನರಿದ್ದಾರೆ. ಇಡೀ ದೇಶದಲ್ಲಿ ಅತ್ಯಂತ ಒಳ್ಳೆಯ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಮನುಷ್ಯರು ಅವರು ಯಾವ ರೀತಿ ಗೌರವ ಘನತೆಯಿಂದ ಬದುಕ್ತಾ ಇದ್ದಾರೆ, ಅವರಿಗೆ ಎಂತಹ ಶಾಲೆ ಇದೆ, ಅಲ್ಲಿ ಎಂತಹ ಆಸ್ಪತ್ರೆ ಇದೆ, ಎಂತಹ ರಸ್ತೆ ಇದೆ, ಆಡಳಿತಗಾರರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಕೊಡುವಂತಹ ಸೂಚ್ಯಂಕದಲ್ಲಿ ಕೇರಳ ನಮ್ಮ ದೇಶದಲ್ಲೇ ನಂಬರ್ 1. ಅಲ್ಲಿ ನಮ್ಮಷ್ಟು ಕೊಡ್ತಾ ಇಲ್ಲ. ನಮಗಿಂತ ಬಡವರಾಗಿದ್ರು ತಮಿಳುನಾಡವರು ಒಂದು 30 ವರ್ಷಗಳಿಂದ. ನಮ್ಮ ಊರಿನ ಮೇಲೆ ತಮಿಳುನಾಡಿನ ಗುಳೆ ಬರ್ತಾ ಇದ್ರು. ಆನೆಕಲ್ಲು, ಅತ್ತಿಬೆಲೆ, ಸಜ್ಜಾಬ್, ಹೊಸೂರು ಬಾರ್ಡ್ರಿಂದ. ಇವತ್ತು ತಮಿಳುನಾಡಿನಿಂದ ಗುಳೆ ಬಂದಿದ್ದಂತ ಲಕ್ಷಾಂತರ ಜನ ಕರ್ನಾಟಕದಿಂದ ತಮಿಳುನಾಡು ವಾಪಸ್ ಹೋಗ್ಬಿಟ್ರು. ನಮಗಿಂತ ಶ್ರೀಮಂತವಾಗಿದೆ ಇವತ್ತು ತಮಿಳುನಾಡು. ಅಲ್ಲೂ ನಮ್ಮಾಗಿ ಎಲ್ಲಂದ್ರೆ ಅಲ್ಲಿ ಬಾರ್ ಕೊಟ್ಟಿಲ್ಲ. ಜಯಲಲಿತಾ ಮತ್ತೆ ಇನ್ನೊಂದು 2ನೇ ಸಲಕ್ಕೂ 3ನೇ ಸಲಕ್ಕೂ ಮುಖ್ಯಮಂತ್ರಿ ಆದ ಮೊದಲನೇ ದಿನನೇ 500,000 ಬಾರ್ಗಳನ್ನ ಕ್ಲೋಸ್ ಮಾಡಿದ್ರು. ನಮ್ಮ ಕರ್ನಾಟಕದ ಹೆಣ್ಣುಮಗಳು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ. ಬಿಹಾರದಲ್ಲಿ ಬಂದ್ ಮಾಡಿ 5-6 ವರ್ಷ ಆಯ್ತು. ಅಲ್ಲಿ ಬಂದ್ ಮಾಡಿದ್ರಿಂದ ಅಲ್ಲಿ ಒಳ್ಳೊಳ್ಳೆ ಯೋಜನೆಗಳು ಜಾರಿ ಆಗ್ತಾ ಇವೆ. ಅದರ ಅನುಷ್ಠಾನ ಚೆನ್ನಾಗಿ ಆಗ್ತಾ ಇದೆ. ಬಡತನ ನಿವಾರಣೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಹೆಂಡದಿಂದ ನಡೆಯಲ್ಲ. ಸರ್ಕಾರ ಹೆಂಡದಿಂದ ನಡೆಯುವಂತ ವೇಷವಾಟಿಕೆ ಮಾಡಿಸಿ ಹೆಂಡ ಕುಡಿಸಿ ನಡೆಸುವಂತ ಸರ್ಕಾರ ಭ್ರಷ್ಟ ನೀಚ ಸರ್ಕಾರ ಬೇಕ್ರೇನಯ್ಯ ನಮಗೆ? ಬೇಕ್ರೇನಮ್ಮ? ನಿಮ್ಮ ಭವಿಷ್ಯವನ್ನ, ನಿಮ್ಮ ಕುಟುಂಬಗಳನ್ನ ಹಾಳು ಮಾಡುವಂತ ಸರ್ಕಾರ ಬಯಸ್ತೀರ ನೀವು? ಹಾಗಾಗಿ ಇವತ್ತು ಮದ್ಯ ನಿಷೇಧ ಜಾರಿ ಆಗ್ಬೇಕು. ಮದ್ಯ ನಿಷೇಧ ಜಾರಿ ಆಗ್ಬೇಕು ಅಂದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀಬೇಕು. ಜನ ಬದಲಾಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಬದಲಾಗಬೇಕು? ಹಣಕ್ಕೆ, ಹೆಂಡಕ್ಕೆ ಓಟು ಹಾಕುವಂತಹ ಜನ ಬದಲಾಗಬೇಕು. ಕಳ್ಳರಿಗೆ, ಕದೀಮರಿಗೆ, ಲುಚ್ಚಾಗಳಿಗೆ, ಲಫಂಗರಿಗೆ ನಾವು ಹೆಂಡ ಕುಡಿದು, ಗಂಡಸರಿಗೆ ಲಿಕ್ಕರ್, ಹೆಂಗಸರಿಗೆ ಕುಕ್ಕರ್ ಕೊಟ್ಟು ಓಟ್ ಹಾಕ್ಸ್ಕೊಳ್ತಾರಲ್ಲ, ಅಂತಹ ಓಟ್ ಹಾಕ್ಸ್ಕೊಳ್ಳುವಾಗ ನೀವು ಸೋಲಿಸ್ಬೇಕು ಹೆಣ್ಮಕ್ಳು ವಿಶೇಷವಾಗಿ. ಏನಮ್ಮ ಗೊತ್ತಾಗ್ತಾ ಇದೆಯಾ? ನೀವು ಹೆಣ್ಮಕ್ಳು ಅವ್ರು ನಾವು ದುಡ್ಡು ತಗೊಳ್ಳದೆ, ಕುಕ್ಕರು ಲಿಕ್ಕರು ತಗೊಳ್ಳದೆ, ಓಟ್ ಹಾಕಿ ತಗೊಳ್ಳದೆ ನೀವು ಅವ್ರನ್ನ ಸೋಲಿಸಿದ್ರೆ ನೋಡಿ ಆವಾಗ ಮದ್ಯ ನಿಷೇಧ ಜಾರಿ ಆಗುತ್ತೆ. ಆದ್ರೆ ಇವತ್ತು ಮದ್ಯ ನಿಷೇಧ ಇನ್ನೂ ಜಾರಿ ಆಗಿಲ್ಲ. ಮದ್ಯ ನಿಷೇಧ ಜಾರಿ ಆಗಿಲ್ಲದೆ ಇರುವಾಗ ಊರಲ್ಲಿ ಎಲ್ಲಂದ್ರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ. ಅಂದ್ರೆ ಲೈಸೆನ್ಸ್ ತಗೊಂಡಿಲ್ಲ, ಸರ್ಕಾರ ಕಟ್ಟಬೇಕಾದ ಶುಲ್ಕ ಕಟ್ಟಿಲ್ಲ, ಕಾನೂನು ಬದ್ಧವಾಗಿ ವ್ಯಾಪಾರ ಮಾಡ್ತಾ ಇಲ್ಲ. ಅದು ತಪ್ಪೋ ಅಲ್ವೋ ಮಲ್ಲಿಕಾರ್ಜುನ್ ಅವರೇ? ಬಸವರಾಜು ಮಲ್ಲಿಕಾರ್ಜುನ್ ಊರಲ್ಲಿ ಒಂದಷ್ಟು ಕಡೆ ಮಾಡ್ತಾ ಇದಾರಲ್ವಾ? ಅದು ಅಪರಾಧವೋ ಹೌದು ಅಲ್ವಾ? ಅಪರಾಧ. ಈಗ ಕೂಡಿಗೆ ಒಂದಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅಲ್ಲಿ ನಾಗಪ್ಪ ಅವರೇ,
ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ, ಲೈಸೆನ್ಸ್ ತಗೊಂಡಿದ್ದಾರೆ. ಅವರು ಸಾರಾಯಿ ಅಥವಾ ವಿಸ್ಕಿನೋ ಬ್ರಾಂಡಿನ ಮಾರ್ತಾರಲ್ಲ, ಅದು ಅಪರಾಧನೋ ಅಲ್ವೋ? ಅದಲ್ಲ. ಬಾರಲ್ಲಿ ವೇಷವನ್ನು ಮಾಡೋದು ಅಪರಾಧನ ಅಲ್ಲ. ಆದ್ರೆ ಊರಲ್ಲಿ ಈ ತರಕ್ಕೆ ಲೈಸೆನ್ಸ್ ಇಲ್ಲದೆ ಮಾರೋದು ಅಪರಾಧ. ಅವ್ರಿಗೆ ಎಷ್ಟೋ ಪ್ರೈವೇಟ್ ಕನ್ಸಂಪ್ಷನ್ಗೆ ಇಷ್ಟು ಇಟ್ಕೊಳ್ಬಹುದು ಅಂತ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಯಾವನಾದ್ರೂ ಮಾಡ್ತಾ ಇದ್ರೆ ಅದು ಸಿಕ್ಕಾಕೊಂಡ್ರೆ ಇವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಪೊಲೀಸರು, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಪೊಲೀಸರು, ಅವರಿಬ್ಬರಲ್ಲಿ ಯಾರೇ ಬೇಕಾದ್ರೂ ಹೋಗಿ ಸೀಸ್ ಮಾಡಿ ಅರೆಸ್ಟ್ ಮಾಡಿ ಅವರನ್ನ ಜೈಲು ಕಳಿಸಬಹುದು. ಜೈಲಿಗೆ ಕಳುಹಿಸುವಂತ ಕಳ್ಳತನ, ಕೊಲೆಗೆ, ಸುಲಿಗೆಯಂತಹ ಘೋರ ಅಪರಾಧ. ಏನಾದ್ರೂ ಊರಲ್ಲಿ ಅಕ್ರಮ ಇದ್ರೆ ಇಲಾಖೆ ಮಾಹಿತಿ ಅವ್ರ ಫೋನ್ ನಂಬರ್ ಕೊಡ್ತಾರೆ. ಆಮೇಲೆ ತಗೊಂಡು ನೀವು ಅವ್ರಿಗೆ ಮಾಹಿತಿ ಕೊಟ್ಟು ಕರೆಸಿ ಆ ಅಕ್ರಮವನ್ನ ನಿಲ್ಲಿಸಬೇಕು. ಹಾಗಾಗಿ ಒಂದು ನಿಮಿಷ ನೀವು ನಮಗೆ ಪೂರ್ತಿಯಾಗಿ ಎಲ್ಲ ಮಾತಾಡಿದ್ಮೇಲೆ ನಿಮ್ಗೆ ಮಾಹಿತಿ ಕೊಟ್ಟ ಮೇಲೆ ದಯವಿಟ್ಟು ಮಾತಾಡಿ. ಅಕ್ರಮ ಏನು? ಊರಲ್ಲಿ ಪರ್ಮಿಷನ್ ಇಲ್ಲದೆ, ಬೋರ್ಡ್ ಇಲ್ಲದೆ, ಲೈಸೆನ್ಸ್ ನಂಬರ್ ಇಲ್ಲದೆ ಮಾರೋದು ಏನಮ್ಮ? ಅಕ್ರಮ, ಅಪರಾಧ. ಅವ್ರು ಮಾಡಿದವ್ರು ಯಾರ್ಯಾರು? ನನ್ನ ಹೆಣ್ಮಗಳು, ನನ್ನ ಆ ಜಾತಿಯವರು, ನನ್ನ ಈ ಜಾತಿಯವರು, ನನ್ನ ದೊಡ್ಡ ಮನುಷ್ಯ ಗೊತ್ತು, ಊರಿಂದ ಲಫಂಗ ಗೊತ್ತು, ಇನ್ಯಾವುದು ಲೆಕ್ಕ ಬರಲ್ಲ ಕಾನೂನಿನ ಮುಂದೆ. ಹಾಗಾಗಿ ಅದು ಇವತ್ತಿಗೆ ನಾವು ಇದರಲ್ಲಿ ನಾವೆಲ್ಲ ಕಡೆ ಎಲ್ಲ ಕಡೆ ಹೇಳಿ ಬಂದಿದ್ದೀವಿ. ಅವತ್ತು ನಿಂತಿದೆ. ನಾಳೆಗೂ ನಿಲ್ಲಿಸೋ ಜವಾಬ್ದಾರಿ ಯಾರ ಮೇಲೆ ಇದೆ? ಅಣ್ಣ ನೀವು ಇದೀರಲ್ವಾ, ದೊಡ್ಡ ಮನುಷ್ಯರು ಅಣ್ಣ, ನಿಮ್ ಮೇಲೆ ಇದೆ. ದಯವಿಟ್ಟು ಕೈ ಮುಗಿತೀವಿ. ಪೊಲೀಸರಷ್ಟೇ, ಅಧಿಕಾರಿ ಇಲಾಖೆ ಏನು ಮಾಡಕ್ಕಾಗಲ್ಲ. ನೀವು ಧೈರ್ಯ ಮಾಡ್ಬೇಕು. ಇವತ್ತು ಹೋದಾಗ ಒಂದಷ್ಟು ಜನ ನಿಮ್ಮೂರವ್ರೆ ಇವ್ರು ಮಾಡ್ತಿದ್ರು, ಅವ್ರು ಮಾಡ್ತಿದ್ರು ಅಂತೆಲ್ಲ ಹೇಳಿದ್ರಲ್ಲ, ನೀವು ದಯವಿಟ್ಟು ಮಾರಾಟ ಮಾಡೋದನ್ನ ನಿಲ್ಲಿಸೋದಿಕ್ಕೆ ಅವ್ರಿಗೆ ತಿಳಿ ಹೇಳ್ಬೇಕು. ತಿಳಿ ಹೇಳಿಲ್ವಾ ಅಧಿಕಾರಿಗಳಿಗೆ ಕರೆಸಿ ತಿಳಿಸ್ಬೇಕು. ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ. ಇನ್ ಕೆಲವು ಊರುಗಳಲ್ಲಿ ದೊಡ್ಡ ಮನುಷ್ಯ ಅನ್ಕೊಂಡಿರೋ ನುಚ್ಚಾಲ ಇದಾರಂತೆ. ಅದ್ಯಾವ್ದು ತಾಯಿ? ಯಾವ ಊರದು? ಎಲ್ಲಿ? ರಾಧ ವಿರುಪಾಪುರ ಅಂತ. ಆ ಊರಲ್ಲಿರೋ ನುಚ್ಚ ಲಫಂಗ ದೊಡ್ಡ ಮನುಷ್ಯರು, ಅಯೋಗ್ಯರು, ನಾಲಾಯಕಗಳು, ಬದ್ಮಾಶ್ಗಳು ಕೂತ್ಕೊಳ್ಳೋರು. ದೊಡ್ಡ ಮನುಷ್ಯರಂತೆ. ಅವನೆಂತ ದೊಡ್ಡ ಮನುಷ್ಯ? ಕಿತ್ತೋದ್ ದೊಡ್ಡ ಮನುಷ್ಯ. ಊರನ್ನೆಲ್ಲ ಸೇರಿಸಿ ಈ ಊರಲ್ಲಿ ಅಕ್ರಮವಾಗಿ ಮಾರಾಟ ಮಾಡೋದಕ್ಕೆ 4-4 ಲಕ್ಷ ರೂಪಾಯಿ ಹರಾಜು ಆಗ್ತಾರಂತೆ. ಆಲ್ಕಾಗಳು, ಲೋಫರ್ಗಳು, ಲುಚ್ಚಾಗಳು, ಲಫಂಗಳು, ದೊಡ್ಡ ಮನುಷ್ಯ ಅವರು. ಚಪ್ಪಲಿ ಕಾಲದಲ್ಲಿ ಚಪ್ಪಲಿ ತಗೊಂಡು ಹೆಣ್ಮಕ್ಳು ರಪ 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 ಅಂತ ಬಂದ್ಬಿಟ್ಟು ನೀವು ತಂದು ಅಲ್ಲಿ ಅದರ ಕಾದಾಗ ಅವ್ರು ವಿಡಿಯೋ ಮಾಡ್ಕೊಂಡಿದ್ರೆ ಕೇಸ್ ಹಾಕಿ ಅವರು ಹೇಳಿದ್ರು ನಮ್ಗೆ, ಯಾರು ನಿಮ್ಮ ಇನ್ಸ್ಪೆಕ್ಟರ್ ಬಂದಿದೆ, ನಾವು ಕೇಸ್ ಹಾಕಿದೀವಿ ಅಂತ. ನಾವು ಹೋಗ್ತೀವಿ ವಿರುಪಾಪುರಕ್ಕೆ. ಇನ್ನೊಂದು ವಾರ ತಿಂಗಳಲ್ಲಿ ನಮ್ಮ ಕಾರ್ಯಾಧ್ಯಕ್ಷರು ಇದೇ ವಿಜಯನಗರ ಜಿಲ್ಲಾ ಉಸ್ತುವಾರಿ ನಮ್ಮೆಲ್ಲ ನೀವೆಲ್ಲ ಸೇರಿ ಹೋಗ್ಬೇಕು. ಆ ಊರಿಗೆ ಹೋಗ್ಬೇಕು. ಆ ಊರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಅದು ಯಾವನ್ನು ಹಲ್ಕ ಕಾನೂನು ಬಾಹಿರವಾಗಿ ದೇವಸ್ಥಾನ ಕಟ್ಟೋದಕ್ಕೋ ಇನ್ಯಾವುದೋ ಕೆಲಸಕ್ಕೋ ಲೋಕಲ್ ಕೆಲಸಕ್ಕೆ ಹರಾಜಾಗ್ತಾರಲ್ಲ, ಅವರ ಮುಂದೆನೆ ನಿಂತು ಈ ಹರಾಜಿಗೆ ಯಾವ ರೋಮದಷ್ಟು ಬೆಲೆ ಇಲ್ಲ, ಯಾವ ರೋಮದಷ್ಟು ಬೆಲೆ ಇಲ್ಲ ಈ ಹರಾಜಿಗೆ. ಮಾರಿದ್ದೆ ಆದ್ರೆ ಇವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನ ಊರಿಗೆ ತಿಳಿಸ್ಬರ್ಬೇಕು. 4 CCTV ಹಾಕ್ಸ್ಬೇಕು ನಮ್ಮವ್ರನ್ನೇ ಮನೆಗಳ ಮುಂದೆ. ಅದ್ಯಾರು ಮಾಡ್ತಾರೋ ನೋಡೋಣ ಪಬ್ಲಿಕ್ ಅಲ್ಲಿ. ಇವತ್ತು ಆ ಧೈರ್ಯ ನಿಮ್ಮ ಮೇಲೆ ಇದೆಯಣ್ಣ. ನೀವು ತೋರಿಸ್ಬೇಕು. ನಿಮ್ಮೂರಲ್ಲಿ ಯಾರಾದ್ರೂ ಇನ್ನು ಮುಂದಕ್ಕೆ ಮಾಡಿದ್ರೆ ನಿಮಗೆ ಅವಮಾನ. ಬಸವೇಶ್ವರ ದೊಡ್ಡದಾಗಿ ಬಸವೇಶ್ವರ ದೇವಸ್ಥಾನ ಕಟ್ಕೊಂಡಿದ್ದೀರಾ. ಊರಲ್ಲಿ ಇಂತ ಹಲ್ಕ ಕೆಲಸ ಮಾಡೋದಕ್ಕೆ ಬಿಟ್ರೆ ಯಜಮಾನ್ರೆ ಮರ್ಯಾದೆ ಇರುತ್ತೆ ನಿಮ್ ದೊಡ್ಡವರಿಗೆ. ಯಾವನೋ ಯಾರ್ಯಾರೋ ಹೇಳ್ತಾರೆ ಪುಣ್ಯಾತರು ನಮ್ ಜೊತೆಗೆ, ಯಾವನೋ ಒಂದು ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಂತೆ ಲಫಂಗ ಅವನೇ ಮಾಡ್ತಾನಂತೆ. ಅವ್ನು ಓಟೆ ಗೆಲ್ಲಿಸಿದವ್ರು ಯಾರು? ಯಾರಮ್ಮ? ನೀವು ತಾನೆ. ನಮ್ಮ MLAಗೆ MP ಅವನೇ ಊಟ ಅವ್ನು ಕುತ್ಕೊಂಡ್ಬಿಟ್ಟ. ನಾವೇ ಹಣಕ್ಕೋ ಹೆಣ್ಣಕ್ಕೋ ಜಾತಿನೋ ನೋಡ್ಕೊಂಡು ರುಚ ಲಫಂಗ ಓಟ್ ಹಾಕಿದ್ವಿ. ಅವರು MLAಗಳು ಎಷ್ಟೋ ಕಡೆ MLAಗಳು 10 ಬಾರಿ 20 ಬಾರಿ ಇಟ್ಟಿದ್ದಾರೆ. ದೇಶನ ಹಾಳು ಮಾಡುವಂತವ್ರು, ನಾಡನ್ನ ಹಾಳು ಮಾಡುವಂತವ್ರು ನಮ್ಮ ಪ್ರತಿನಿಧಿಗಳಾಗಿದ್ದಾರೆ. ಆ ಪ್ರತಿನಿಧಿಗಳು ಪಾಪ ಅಧಿಕಾರಿಗಳನ್ನ ನೇಮಿಸಿಕೊಂಡು ಅವ್ರು ಏನ್ ಹೇಳ್ತಾರೆ? ಸಂವಿಧಾನಬದ್ಧವಾಗಿ, ನ್ಯಾಯಬದ್ಧವಾಗಿ, ನ್ಯಾಯ, ನೀತಿ, ನೈತಿಕತೆ, ಕಾನೂನುಬದ್ಧ ಕೆಲಸ ಮಾಡ್ರಪ್ಪ ಅಂತ ಹೇಳ್ತಾರಲ್ಲ ಸಂಘಗಳು. ಇವ್ರು ಮಾಡಿದ್ರು ಮಧುಕರ್ ಶೆಟ್ಟಿ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಕರ್ನಾಟಕಕ್ಕೆ. ಅವರನ್ನ ರಾಜ್ಯದಿಂದಲೇ ಓಡಿಸ್ಬಿಟ್ರು. ಅವ್ರ ಪಾಪ ಅಲ್ಲೆಲ್ಲ ಹೈದರಾಬಾದ್ ಅಲ್ಲಿ ಹೋಗಿ ಏನೋ ಕಾಯಿಲೆ ಬಂದು 49 ವರ್ಷಕ್ಕೆ ತೀರೋದು. ಒಳ್ಳೆ ಅಧಿಕಾರಿಗಳನ್ನ ಸೋನಿಯಾ ನಾರಂಗು, ಅವನ ಹಲ್ಕ ಇದ್ದ, ಭಾಸ್ಕರ್ ರಾವ್ ಅಂತ ಲೋಫರು, ಅವನು ಇದಾಗಿದ್ದ, ಕರ್ನಾಟಕದ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿದ್ದ. ಅವನನ್ನ ತಗೊಬಂದು ಇವರು ಅಯೋಗ್ಯರು JCB ಪಕ್ಷದವರು ಲೋಕಾಯುಕ್ತ ಮಾಡಿದ್ರು. ಅವನ ಮಗನ್ನೇ ಇಟ್ಕೊಂಡು ಇದರ ಅಧಿಕಾರಿಗಳ ಮೇಲೆ
ಬಸವರಾಜ್ ಮಲ್ಲಿಕಾರ್ಜುನ್ ನಾಗಪ್ಪ ನಿಮ್ಮ ಮೇಲೆ ಲೋಕಾಯುಕ್ತ ಕೇಸ್ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಂದು 1 ಲಕ್ಷ ಕೊಡಬೇಕು, ಕೋಟಿ ಕೊಡಬೇಕು ಅಂತ ಇದ್ದ ಆ ಭಾಸ್ಕರ್ ಅವ್ರ ಮಗ. ಅದನ್ನ ಗೊತ್ತಾಗಿ ಸೋನಿಯಾ ನಾರಂಗ್ ಬೆಂಗಳೂರು ನಗರ SP ಆಗಿದ್ದವರು ಆಕೆ ಪತ್ರ ಬರೆದ್ರು. ಆಮೇಲೆ ದೊಡ್ಡ ಹೋರಾಟ, ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ವಿ. ನಾವು ಆಮಾದಿ ಪಕ್ಷದಲ್ಲಿದ್ದೆ, ನಾನು ಹೋರಾಟ ಮಾಡಿ ಅವರೆಲ್ಲ ಜೈಲ್ಬೋದು. ಅವ್ನ ಕಳ್ಳ ಇವತ್ತು 90 ವರ್ಷ 80-90 ವರ್ಷ ಆಗಿದೆ, ನರಳ್ತಾ ಬಿದ್ದಿದ್ದಾನೆ ಭಾಸ್ಕರ್ ರಾವ್. ಆ ಸೋನಿಯಾ ನಾರಂಗ್ನ ಉಳಿಸ್ಕೊಳಕ್ ನಮ್ಗೆ ಯೋಗ್ಯತೆ ಇಲ್ಲ, ಮಧುಕರ್ ಶೆಟ್ಟರ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಯಾಕೆ? ನಾವು ಓಟ್ ಹಾಕಿರೋದು ಯಾರಿಗೆ? ಯಾರಿಗೆ? ಅಯೋಗ್ಯರಿಗೆಲ್ಲ ಏನೋ ಪದ ಬಳಸಿದೆ, ಲುಚ್ಚ ಲಫಂಗರಿಗೆ. ಲುಚ್ಚ ಲಫಂಗರಿಗೆ ನೋವಿಂದ ಹೇಳ್ತೇನೆ. ನಮ್ಗೇನು ಬೈಬೇಕು ಖುಷಿ ಅಲ್ಲ. ನಾಶ, ಜನರ ಜೀವನ ನಾಶ ಮಾಡ್ತಿರೋರ್ನ ಇವತ್ತು ನಾವು ಟೀಕೆ ಮಾಡ್ತಾ ಇದ್ರೆ ಬದಲಾಗಲ್ಲ. ಹಾಗಾಗಿ ಇವತ್ತಿಂದ ನೀವು ದಯವಿಟ್ಟು ಉಳಿಸ್ಕೊಳ್ಳೋಣ, ಇವತ್ತಿಂದ ಬದಲಾಗಿ. ಏನೋ ಯಾದ ಚಂದ್ರೀರ ಇವನ್ನೆಲ್ಲ ಊರಿನ ಜನ ಒಂದಷ್ಟು ಊರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಇವರೆಲ್ಲ ಟಿ ಶರ್ಟ್ ಹಾಕೊಂಡು ಹೋಗಿ ತಾಲೂಕು ಆಫೀಸಲ್ಲಿ ಗ್ರಾಮ ಪಂಚಾಯತಿ ನಯಾ ಪೈಸಾ ಲಂಚ ಕೊಡದೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ನೀವು ಅಷ್ಟೇ ಯಾವನಿಗೂ ಲಂಚ ಕೊಡಬೇಡಿ. ಅವ್ನ ವಿಲೇಜ್ ಅಕೌಂಟೆಂಟ್ ಆಗ್ಲಿ, PDO ಆಗ್ಲಿ, ತಹಸೀಲ್ದಾರ್ ಆಗ್ಲಿ, ಎಲ್ಲಾ ಸರ್ಕಾರಿ ನೌಕರರಿಗೆ ಕೈ ತುಂಬಾ ಸಂಬಳ ಕೊಡ್ತಾ ಇದ್ದಾರೆ ಇವತ್ತು. ಕೈ ತುಂಬಾ. ನಮ್ಮಪ್ಪ ವಿಲೇಜ್ ಅಕೌಂಟೆಂಟ್ ಆಗಿದ್ದವರು, ಅವ್ರಿಗೇನ್ ಜಾಸ್ತಿ ಸಂಬಳ ಇರ್ಲಿಲ್ಲ ಅವಾಗ, ಆದ್ರೆ ಪ್ರಾಮಾಣಿಕರಾಗಿದ್ರು ಆಗ. ಇವತ್ತು ಕೈ ತುಂಬಾ ಸಂಬಳ ಬರುತ್ತೆ, ಆದ್ರೆ ಅನ್ನ ತಿನ್ನೋ ಆಸೆ ಇಲ್ಲ ಅವ್ರಿಗೆ. ಏನ್ ಆಸೆ? ಅಮೇಧ್ಯ ತಿನ್ನೋ ಆಸೆ. ಸಂಬಳದಲ್ಲಿ ಬದುಕ್ರಯ್ಯ, ಮನ ಮರ್ಯಾದೆಯಿಂದ ಬದುಕ್ರಯ್ಯ, ಒಳ್ಳೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಒಳ್ಳೆ ಭವಿಷ್ಯ ಬದುಕಟ್ಕೊಳ್ರಯ್ಯ ಅಂದ್ರೆ ಇಲ್ಲ. ತಿನ್ಬೇಕು, ಲಂಚ ಹೊಡಿಬೇಕು, ಹೋಗಿ ಅಲ್ಲಿ ಬಾರಲ್ಲಿ ಅವನಿಗೂ ಬಾರಲ್ಲಿ ಕುಡಿದು ಅವನ್ ದುಡ್ಡು ಮಾಡ್ಬೇಕು, ರೆಸ್ಟೋರೆಂಟ್ ಅಲ್ಲಿ ತಿನ್ಬೇಕು, ಮಾಡಬಾರ್ದನ್ನ ಮಾಡ್ಬೇಕು, ಥಾಯ್ಲೆಂಡ್ಗೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಥಾಯ್ಲೆಂಡ್ಗೆ ಹೋಗ್ಬೇಕು, ಮೆರಿಬೇಕು. ಮೆರೆದು 50-55 ವರ್ಷ ಆಗೋಷ್ಟಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ನಾವು ಕ್ಯಾನ್ಸರ್ ಬಂದಿರೋ ನೆಗೆದು ಬೀಳ್ಬೇಕು. ಹೆಂಡತಿ ಮಕ್ಕಳು ಅಥವಾ ಗಂಡ ಹೆಣ್ಣು ಮಕ್ಕಳು ಅವರೆಲ್ಲ ಬೀದಿ ಕಾಲಾಗಬೇಕು. ಹೆಂಗಸರು ಗಂಡಸರು ಅಂತಿಲ್ಲ ಲಂಚ ತಿನ್ನೋದ್ರಲ್ಲಿ. ಸರ್ಕಾರಿ ಅಧಿಕಾರಿಗಳು ಹೆಂಗಸರು ಗಂಡಸರು ಎಲ್ಲ ಒಂದೇ ರೀತಿಯಲ್ಲಿ ನೆಗ್ತಾರೆ. ದುರಂತ ನಮ್ಮ ದುರಂತರು. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ನಾವು ಅಭಿಯಾನ ಏನ್ ಮಾಡ್ಕೊಂಡು ಬಂದಿದ್ದೀವಿ. ನಾನು ಅಬಕಾರಿ ಇಲಾಖೆಯವರಲ್ಲಿ, ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡೋದಷ್ಟೇ, ನಿಮ್ಮ ವ್ಯಾಪ್ತಿಗೆ ಬರುವಂತಹ ಯಾವುದೇ ಗ್ರಾಮದಲ್ಲಿ ಇಂತಹ ಕಾನೂನು ಬಾಹಿರ ಅಪರಾಧ ಚಟುವಟಿಕೆಗಳು ನಡೆದ ಊರವರೆಲ್ಲ 100 ಜನ ಸಹಿ ಮಾಡಿದ್ದಾರೆ. ದಯವಿಟ್ಟು ಅದರ ಹತೋಟಿ ಮಾಡಿ ಕ್ರಮ ತಗೊಳ್ಳಿ. ನಾವಿವತ್ತು ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀವಿ, ಮದ್ಯ ನಿಷೇಧ ಜಾರಿ ಮಾಡಿ ಅಲ್ಲಿ ತನಕ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ ಅಂತ. ಅದು ಅಬಕಾರಿ DC ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಿದ್ದೀವಿ. ಇನ್ನೊಂದು ಅಬಕಾರಿ DC ಅವರಿಗೆ, ಇವರ ಮೂಲಕ ಅಬಕಾರಿ DCಗೆ ಅಂದ್ರೆ ಇವ್ರಿಗೂ ಸೇರಿದಂತೆ ನಿಮ್ಮ ಕೂಡ್ಲಿಗಿ, ವಿಜಯಪುರ, ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವ್ಯಾವ ಊರಲ್ಲಿ ಅಕ್ರಮ ನಡೀತಿದೆಯೋ, ಅಕ್ರಮ ಮದ್ಯ ಮಾರಾಟ ನಡೀತಿದೆಯೋ, ಇವತ್ತಂತೂ ಅಲ್ಲಿ ಯಾವ್ದು ವಿರುಪಾಪುರದಲ್ಲಿ 4.5 ಲಕ್ಷ ರೂಪಾಯಿಗೆ ಹರಾಜಾಗಿದೆಯಂತೆ. ಓಪನ್ ಆಗಿ ಮಾಡ್ತಿರ್ತಾರಲ್ಲ, ಇವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಸುಮೋಟೋ ಆಕ್ಷನ್ ತಗೊಳ್ಬೇಕು. ಏನ್ ಸುಮೋಟೋ ಅಂದ್ರೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸೋದು ಅಂತ ಸರ್ಕಾರದಲ್ಲಿ ಅದೊಂದು ಲ್ಯಾಟಿನ್ ಪದ ಇರ್ಬೇಕು. ಸುಮೋಟೋ ಅಷ್ಟೇ. ಅದನ್ನ ಅವರು ಪಾಪ ಅವ್ರು ತಗೊಂಡಿಲ್ಲ ಬಿಡಮ್ಮ ಅಂತ ಅಮೇಜ್ ತಿನ್ನುವಂತ ಕೆಲಸವನ್ನ ಈ ಅಬಕಾರಿ ಇನ್ಸ್ಪೆಕ್ಟರ್ಗಳು ಅವರು ಯಾರು ಮಾಡಿಲ್ಲ. ಎಲ್ಲ 2-3 ವರ್ಷಗಳಿಂದ ಬಂದಿರೋರು. ಇವ್ರು ತಗೊಂಡಿಲ್ಲ. ಅವ್ರು ಹಿಂದೆ ಯಾವ ಅಯೋಧ್ಯೆ ತಗೊಂಡಿದ್ದೋ ಅವ್ರು ತಗೊಂಡಿಲ್ಲ. ಆತರ ಅಮೇಜ್ ತಿನ್ನೋ ತಿನ್ನೋ ಕೆಲಸ ಈಗಿರೋ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಅವ್ರೇನಾದ್ರು ಅದನ್ನೇನಾದ್ರು ಹೇಳಿದ್ರೆ ಹೋಗ್ಬೇಕು. ಅವ್ರು ಸುಮೋಟೋ ಆಕ್ಷನ್ ತಗೊಳ್ಬೇಕು. ಸುಮೋಟೋ ಆಕ್ಷನ್ ತಗೊಂಡೆ ಊರಲ್ಲಿ ಬಂದಿದೆ, ನಮಗೆ ಮಾಹಿತಿ ಬಂದಿದೆ, ಹರಾಜ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಇದನ್ನ ಈಗ ಬಂದ್ ಮಾಡಬೇಕು. ಇಲ್ಲಾಂದ್ರೆ ಅದೇನಾದ್ರು ಹರಾಜ್ ಹಾಕಿದ್ರೆ ವಾಪಸ್ ಯಾರ್ಯಾರು ಕೊಟ್ಟಿದ್ರೆ ದುಡ್ಡು ವಾಪಸ್ ಕೊಟ್ಬಿಡಿ, ಬಂದ್ ಮಾಡಿ ಅಂತ ಹೇಳ್ಬೇಕು. ಅವ್ರು ಹೋಗ್ತೇವಾ? ನಾವು ಹರಾಜ್ ಮುಗ್ದಿದ್ಯಾ? ಮತ್ತೆ ಈಗ ಇನ್ನೊಂದ್ಸಲ ಮಾಡ್ತಾರಾ? ಅದು ಮಾಡ್ತಿದಾರಂತೆ. ದಯವಿಟ್ಟು ಗಮನಿಸಿ, ನಿಮ್ಮ ವ್ಯಾಪ್ತಿಯಲ್ಲಿ ಇದನ್ನ ನಿಲ್ಲಿಸಿ ಅಂತ ಹೇಳಿ ಅವ್ರಿಗೊಂದು ಪತ್ರ ಕೊಡ್ತಾ ಇದ್ದೀನಿ. ಇಷ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯ ಶ್ರೀಮಂತ ರಾಜ್ಯ, ಸಮೃದ್ಧವಾದ ರಾಜ್ಯ. ಬಡತನ ಇರಬೇಕಾಗಿಲ್ಲ, ನಿರುದ್ಯೋಗ ಇರಬೇಕಾಗಿಲ್ಲ. 4 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ ಬಜೆಟ್. ನಮ್ಮ ದೇಶದ್ದು ಸುಮಾರು 50 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಸಣ್ಣ ಪುಟ್ಟದ್ದಲ್ಲ. ಇವತ್ತು 3ನೇ ದೊಡ್ಡ ಆರ್ಥಿಕತೆ ಆಗ್ತಾ ಇದೆ ದೇಶದಲ್ಲಿ. ಆದ್ರೆ ಬಡತನ ನಿವಾರಣೆ ಆಗಿಲ್ಲ. ನಿಮ್ಮೂರಿಗೆ ಸರಿಯಾಗಿ ಒಂದು ಬಸ್ ಇಲ್ಲ, ಒಳ್ಳೆ ಶಾಲೆ ಇಲ್ಲ, ಒಳ್ಳೆ ಆಸ್ಪತ್ರೆ ಇಲ್ಲ, ಒಳ್ಳೆ ರಸ್ತೆ ಇಲ್ಲ, ನೀರಾವರಿ ಇಲ್ಲ. ಅಂದ್ರೆ ಅದಕ್ಕೆ ಕಾರಣ ನಾವು ನೀವು ಎಲ್ಲ ಸೇರ್ಕೊಂಡು ಲುಚ್ಚಾಲ ಹಾಕಿರೋ ಓಟು. ಕೇವಲ ಒಂದು 150-200 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜಕಾರಣವನ್ನ ಕೈಯಲ್ಲಿ ಇಟ್ಕೊಂಡಿವೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗದೇ ಇರೋ ಹಾಗೆ, ಬೆಂಗಳೂರಿನ BBMP ಚುನಾವಣೆಗಳಾಗದೇ ಇರೋ ಹಾಗೆ ನೋಡಿಕೊಂಡು 2ನೇ ಹಂತದ 3ನೇ ಹಂತದ ನಾಯಕರು ಬರಬಾರದು.
ನಿಂತ್ರೆ ನಾನೇ ನಿಲ್ಬೇಕು, ಇಲ್ಲ ನನ್ನ ಹೆಂಡತಿ ನಿಲ್ಬೇಕು, ಇಲ್ಲ ನನ್ನ ಮಿಂಡ ನಿಲ್ಬೇಕು, ಇಲ್ಲ ನನ್ನ ಪ್ರಿಯತಮೆ ನಿಲ್ಬೇಕು. ಈ ಸ್ಥಿತಿ ತಂದ್ಬಿಟ್ಟಿದಾರಪ್ಪ. ಮಕ್ಕಳು ನಿಲ್ಬೇಕು, ವಂಶ ಪಾರಂಪರ್ಯ ರಾಜಕಾರಣ ಬಂದ್ಬಿಟ್ಟಿದೆ. ಇದು ಆಲಿಗಾರಿಕೆ. ರಷ್ಯಾದಲ್ಲಿ ಇದೇ ತರ. ರಷ್ಯಾದಲ್ಲಿ ಸುಮ್ಮನೆ ಹೆಸರಿಗಷ್ಟೇ ಪ್ರಜಾಪ್ರಭುತ್ವ. ಆಲಿಗಾರಿಕೆ ಅಂತಂದ್ರೆ ಒಂದು 20, 30, 50, 100 ಕುಟುಂಬಗಳು ಸೇರ್ಕೊಂಡು ಇಡೀ ರಾಜ್ಯ ದೇಶವನ್ನು ಆಳೋದಿದೆಯಲ್ಲ, ಅಂತಹ ಪ್ರಭುತ್ವ ಇದು. ಇದು ಪ್ರಜಾಪ್ರಭುತ್ವ ಅಲ್ಲ. ಮೊದಲು ಈ TPZ ನಿಂತಿರೋರು MLA ನಿಲ್ತಾ ಇದ್ರು. ಇವತ್ತು MLA ಆಗಿರೋ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂದ್ರೆ ಆ ದುಡ್ಡು ಅವ್ನು ಖರ್ಚು ಮಾಡೋದಕ್ಕೆ ಸಿದ್ಧ ಆಯ್ತು ಅಂದ್ರೆ ಬೇರೆ ಯಾರನ್ನ ಅವನ್ನ ಸೋಲ್ಸೋದಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ಯಾವ ಇದು ಬದಲಾಗಬೇಕು ಅಂದ್ರೆ ನಾವು ನೀವೆಲ್ಲ ಸೇರಿ ಬದಲಾಗಬೇಕು. ಈ ಹಿನ್ನೆಲೆಯಲ್ಲಿ ನಾನು ಮೊದಲಿಗೆ ಅವರಿಗೆ ಪತ್ರ ಕೊಡೋದಕ್ಕೆ ಮೊದಲು ನಾವಿದು 5ನೇ ದಿವಸದ ಅಭಿಯಾನ. ಒಂದು 3-4 ತಿಂಗಳ ಹಿಂದೆ ಎಲ್ಲಮ್ಮ ರೇಖಾ, ಈ ಹೆಣ್ಮಗಳು ಆಕೆ ಕತೆ ಕೇಳಬೇಕು. ನೀವು ಗಂಡ ನೆದ್ಮಿಟ್ಕೊಳ್ಳೋ ಚಿತ್ರದುರ್ಗ, ನಿಮ್ಮ ಪಕ್ಕದ ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಕಡಲೆಗುದ್ದು ಅಂತ. ಆಕೆ ಗಂಡ ಬದುಕಿದನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆತ ಬದುಕಿದ್ದಾಗ, ಸಂಸಾರ ಮಾಡ್ತಿದ್ದಾಗ ಹೊಡೆದು ಈ ಹೆಣ್ಮಗಳು ದುಡಿದನ್ನೆಲ್ಲ ಕಿತ್ಕೊಂಡೋಗಿ ಸಾರಾಯಿ ಕುಡಿತಿದ್ದ. ಹೊಡೆದೇ ಇದ್ದದಕ್ಕೆ ಒಂದು ದಿವಸ ಆ ಕತ್ತಲ್ಲಿ ಇರುವಂತ ಓಲೆ ಕಿತ್ಕೊಂಡ, ಕಿವಿ ಕಿತ್ತೋಯ್ತು. ಕತ್ತಲೆಲ್ಲ ಕಿವಿಲಿದ್ದು ಓಲೆ ಕಿತ್ಕೊಂಡ, ಕಿವಿ ಕಿತ್ತೋಯ್ತು, ಹರಿದೋಯ್ತು. ಇವತ್ತು ಆ ಹೆಣ್ಮಗಳು ಪಕ್ಷಕ್ಕೆ ಬಂದು ನಮ್ಮೂರಲ್ಲಿ ನೀವು ಇಂತ ಒಂದು ಅಭಿಯಾನ ಮಾಡಬೇಕು ಅಂತ ಹೇಳಿದಕ್ಕೆ ನಾವು ಅಲ್ಲಿ ಹೋದ್ವಿ. ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದು. ಅಲ್ಲಿ ಹೋಗಿ ಅಭಿಯಾನ ಮಾಡಿ ಊರಲ್ಲಿ ಮದ್ಯ ನಿಷೇಧ, ಮದ್ಯ ಮುಕ್ತ ಗ್ರಾಮ ಅಂತ ಬೋರ್ಡ್ ಹಾಕಿದ್ವಿ. ಅಬಕಾರಿ ಇಲಾಖೆ DYSP ಬಂದಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು, PDO ಬಂದಿದ್ರು. ಎಲ್ಲ ಬಂದು ಊರಿನ ಜನನೇ ಇವರೆಲ್ಲ ಸೇರಿ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಹಾಕೊಂಡು 1000 ರೂಪಾಯಿ ಮಾಡಿ ದುಡ್ಡು ಕೊಟ್ರೆ PDO ಇಲ್ಲ ನಾನೇ ನಮ್ಮ ಪಂಚಾಯತಿ ದುಡ್ಡಲ್ಲಿ ಹಾಕ್ಸ್ತೀನಿ ಅಂತ ಹೇಳಿ ಪಂಚಾಯತಿ ದುಡ್ಡಲ್ಲೆಲ್ಲ ಬೋರ್ಡ್ ಹಾಕ್ಸ್ತ. ಇವತ್ತು ಅವರ ಊರಿಗೆ ಹೋದ್ಮೇಲೆ ನಾವು ಇವತ್ತು 5 ದಿನಗಳ ಅಭಿಯಾನ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕಿನ ಯಳಗೋಳದಲ್ಲಿ ಆರಂಭ ಮಾಡಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರುಗುಂಟ ಅಮರೇಶ್ವರ ದೇವಸ್ಥಾನ ಗುರುಗುಂಟದಲ್ಲಿ 2ನೇ ದಿವಸ, 3ನೇ ದಿವಸ ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಬಸಾಪಟ್ಟಣದಲ್ಲಿ ನಿನ್ನೆ 4ನೇ ದಿವಸ, ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಕಿಟಕಿಯಲ್ಲಿ ಮುಗಿಸ್ಕೊಂಡು ಇವತ್ತು ಈ ಪುಣ್ಯ ಕ್ಷೇತ್ರಕ್ಕೆ, ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. ಅದೇನು ಪುಣ್ಯ ಸ್ಥಳನೋ ಪಾಪ ಸ್ಥಳನೋ ಊರವರು ತೀರ್ಮಾನ ಮಾಡ್ಕೊಳ್ಬೇಕು. ಇಲ್ಲಿ ಬಂದಿದ್ದೀವಿ. ಈ ಅಭಿಯಾನದಲ್ಲಿ ನಮಗೆ ಕಳೆದ 6 ದಿವಸಗಳಿಂದ ಬಹಳ ಚೆನ್ನಾಗಿ 5 ದಿವಸಗಳಿಂದ 5 ದಿವಸ ಅಂದ್ರೆ ಅವರೆಲ್ಲ ಬಿಟ್ಟು 7 ದಿವಸ ಆಯ್ತು. ಕೆಲವೊಬ್ರು ಮೈಸೂರಿಂದ, ಕೋಲಾರದಿಂದ ಬಂದಿರುವಂತವ್ರು ಮೈಸೂರಿನಲ್ಲಿ ಇಬ್ರು ಬಂದಿದ್ರು. ಅವರೆಲ್ಲ ಹೋದ ಶನಿವಾರ ಮನೆ ಬಿಟ್ಟಿದ್ದು. ಇವತ್ತಿಗೆ 7 ದಿವಸ ಆಯ್ತು. ಹಾಗಾಗಿ ಅವರಿಗೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತೆ ಮಹಿಳಾ ಘಟಕದ ಅಧ್ಯಕ್ಷರು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಮ್ಮ ವಾಹನ ಸಾರಥಿ ಅನುಸ್ವಾಮಿ ಎಲ್ಲಯ್ಯ, ಅನುಸ್ವಾಮಿ ಎಲ್ಲ ಹೋದವನು, ಅನುಸ್ವಾಮಿ ವೆಂಕಟೇಶ್ ಬರವ, ಹಾಗೇನೆ ರೇಖಾ ಬರವ, ಪುಷ್ಪ ತರಂಗಿಣಿ ಬರವ, ಬರವ ಬನ್ನಿ ಬೇಗ. ಆಮೇಲೆ ದೀಪ, ಹಾಗೇನೆ ಬೆಳಗಾವಿಯಿಂದ ಬಂದಿರುವಂತ ಶಕುಂತಳಿಗೆ ಬನ್ನಿ ಕೂತ್ಕೊಳ್ಳಿ. ಇನ್ನೊಂದು 2 ಸೇರ್ಕೊಂಡು ಎಲ್ಲ ಅನುಸ್ವಾಮಿ ನೋಡ್ರಪ್ಪ, ಕಾರ್ ಮಾಡ್ರ ಯಾರಾದ್ರು ಕೂತ್ರಮ್ಮ ಆ ಕಡೆ ಇಲ್ಲದೆ. ಹಾ, ಮೇರಿ ಬನ್ನಿ. ಯಾಕೆ ಬೆಂಗಳೂರಿಂದ ಬಂದಿದ್ದಾರೆ ಮೇರಿ. ಇನ್ನಾರು ದೇಶ ಬಿಟ್ಟಿರೋದು. ಇನ್ನೊಂದಿಬ್ರು ಮೈಸೂರು, 4 ಜನ ಮಧ್ಯದಲ್ಲಿ ಅವರಿಗೆ ತುರ್ತಾಗಿ ಹೋಗ್ಬೇಕಾಯ್ತು. ಎಲ್ಲಿ ಅವನು ಅನುಸ್ವಾಮಿ? ಹಾ ಸರಿ, ಈ ಕಡೆ ಬರ. ಅವನು ಅನಿಸು, ನೀನು ಬರಯ್ಯ, ನೀನು ಬರಮ್ಮ ಈ ಕಡೆ. ಹಾ ಕೂತ್ಕೊ. ಇವರು ನಮ್ಗೆ 2ನೇ ದಿವಸದಿಂದ ನಿರುಪತಿ ಗೋಮತಿ ಅವರು ಇದ್ದಾರೆ. ಈಗ ರಘು ಮತ್ತೆ ಆಶಾ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ, ಅವರು ಈ ಅಭಿಯಾನದ ಉಸ್ತುವಾರಿಯನ್ನ ವಹಿಸಿದ್ದಾರೆ. ಅವರು ಎಲ್ರಿಗೂ ಹಾರ ಹಾಕೋದ್ರ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. 5 ದಿವಸದಿಂದ ಇರುವಂತ ದೀಪ ಮಣ್ಣೂರು, ಶಕುಂತಳಿಗೆರು, ವೆಂಕಟೇಶು, ರೇಖಾ, ಪುಷ್ಪ, ತರಂಗಿಣಿ. 2ನೇ ದಿವಸಕ್ಕೂ 3ನೇ ದಿವಸಕ್ಕೂ ನಮ್ಮ ಮೇರಿ ಬಂದ್ರು. ಹಾಗೇನೆ ನಿರೂಪು 2ನೇ ದಿವಸದಿಂದ ಜಾಯ್ನ್ ಆದ್ರು. ಎಲ್ಲ ಪಕ್ಷದವರು ಫೋಟೋ ತಗೊಳ್ಳೋಣ. ಇವರು ನಿಜವಾದ ದೇಶಭಕ್ತರು. ಮನೆ ಬಿಟ್ಟು ಮನೆ ವ್ಯವಸ್ಥೆ ಮಾಡಿ ರಾಜ್ಯದಲ್ಲಿ ಮತ ನಿಷೇಧ ಮಾಡಬೇಕು ಅಂತ ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಜಾಗೃತಿ ಮೂಡಿಸಿದ್ದಾರೆ. ಏನಾಗಿದ್ಯೋ ಬಿಟ್ಟಿದ್ಯೋ ಕಳೆದ 5 ದಿವಸಗಳಿಂದ ನಾವೆಲ್ಲೆಲ್ಲಿ ಹೋಗಿದ್ದೀವೋ ಅಲ್ಲೆಲ್ಲ ಹೆಂಡ ಸಾರಾಯಿ ಬಂದು ಕಾದ್ರೆ ನಮ್ಮ ಮುಖ್ಯಮಂತ್ರಿ ಆದವರಿಗೆ, ಮಂತ್ರಿ ಆದವರಿಗೆ ಮಾಡಕ್ಕಾಗಲ್ಲ ಇವೆಲ್ಲ. ಆದ್ರೆ KRS ಪಕ್ಷದ T-ಶರ್ಟ್ ನೋಡ್ಕೊಂಡು ಎಷ್ಟೋ ಜನ ಬಂದ್ ಮಾಡ್ಕೊಂಡು ಊರೇ ಬಿಟ್ಬಿಟ್ಟಿದ್ರು.
ಆ ಊರುಗಳಲ್ಲಿ ಬರೋ ಹಿಂದೆ ಬರೋ ಬಾರೋದು ಬರ್ಲಪ್ಪ ಹಿಂದೆ ನಿಂತ್ಕೊಳ್ಳೋಣ ಇವ್ರ ಹಿಂದೆ ಗಣೇಶ್ ನಿಂತ್ಕೊಳ್ಳಿ ಫೋಟೋ ತಗೊಳಪ್ಪ ಚೆನ್ನಾಗಿ ಸಾರಾಯಿ ಮುಕ್ತ ಕರ್ನಾಟಕಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಎಲ್ಲ ಸೇನಾನಿಗಳಿಗೆ ಕೆಆರ್ಎಸ್ ಪಕ್ಷದ ವೀರ ಸೇನಾನಿಗಳಿಗೆ ಎಂಡ ಸರಾಯಿ ಸಹವಾಸ ಎಂಡ ಸರಾಯಿ ಸಹವಾಸ ಸರಾಯಿ ಬೇಡ ಸರಾಯಿ ಬೇಡ ಬೀರು ಬೇಡ ಬೀರು ಬೇಡ ಜಾರಿಯಾಗಲಿ 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 ಜಾರಿ ಮಾಡಿ ಜಾರಿ ಮಾಡಿ ತಡೆಗಟ್ಟಿ 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 ಧನ್ಯವಾದಗಳು. ದಯವಿಟ್ಟು ಎಲ್ಲ ಎಲ್ಲೆಲ್ಲಿ ವೇದಿಕೆಯಲ್ಲಿದ್ದ ವೇದಿಕೆಗೆ ಹೋಗಿ ಈಗ ಅವರು ಇನ್ಸ್ಪೆಕ್ಟ್ರು ಮತ್ತೆ ಅವರು ಬರ್ಲಿ ಈಗ ಬರ್ಲಿ ನೋಡಪ್ಪ ಯಜಮಾನ ನೀವು ಬನ್ನಿ ಸಾಯಿ ನೀವು ಬರೋಣ ನೀವು ಬರ್ರಿ ಊರವರು ಇಲ್ಲ ಈಗ ಪತ್ರ ಕೊಡೋಣ ಅವ್ರಿಗೆ ಪತ್ರ ಕೊಡೋಣ ಈಗ ಯಾರು ಅವ್ರು ತಗೊಬರೋಣ ಪಾಂಡುರಂಗ ಇಲ್ಲಿ ಬರಯ್ಯ ಬಾರಯ್ಯ ಸಾಕು ಬರಯ್ಯ ಏನು ತಗೊಬರಯ್ಯ ಬನ್ನಿ ಇನ್ಸ್ಪೆಕ್ಟ್ರೆ ಇಬ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ತೆಗಿರ ಹಿಂದೆ ಕಿತ್ಬಿಡ್ರಪ್ಪ ಹಾ ಇನ್ನೊಂದಿದೆ ತಗೊಬರೋಣ ಎಲ್ಲ ಸೇರಿ ಹೋಗೊಂಡು ಎಲ್ಲಪ್ಪ ಇದ್ದೀವಿ ನಾವು ಬಸವೇಶ್ವರ ದೇವಸ್ಥಾನ ಬೆಳಗ್ಗೆಯಿಂದ ನಾವು ಅದೇನು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆಗೆ ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳಿದ್ರಂತೆ. ಇವೆಲ್ಲ ಇಲ್ಲಿ ಮತ್ತೆ ಮುಕ್ತಾನ ಮಾಡ್ಬಿಟ್ಟು ರಾತ್ರಿಗೆ ಹೋಗ್ಬಿಟ್ಟು ನೈಟಿ ಹಾಕೊಂಡ್ಬಿಟ್ರೆ ಏನವ ಉಪಯೋಗ ಆಗುತ್ತಾ? ಹಾಗಾಗಿ ಯಾರು ಬಿಡ್ತಾರೋ ಮಾಡ್ತಾರೋ ನಾವೇನ್ ಮಾಡ್ಬೇಕು ಮೊದ್ಲು ನಾವು ಬಿಡ್ಬೇಕು. ಹೇಳ್ತಾನ ಬಂದ್ರಣ್ಣ ನೀವು ನಾವೆಲ್ಲ ಸೇರಿ ಪ್ರತಿಜ್ಞೆ ಮಾಡೋಣ, ಪ್ರಮಾಣ ಮಾಡೋಣ ಬಸವೇಶ್ವರ ನಾಳೆ ಮೇಲೆ ಬಂದ್ರಯ್ಯ. ಹುಡುಗರು ಜೀವನ ಹಾಳು ಮಾಡ್ಕೊಬೇಡ್ರಯ್ಯ. ವಯಸ್ಸಾಗಿದ್ದು ಎಷ್ಟೋ ಮಕ್ಕಳು ಆಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಒಬ್ಬನ ಹೇಳ್ಬಾರಯ್ಯ ಎಲ್ಲ ಹೋಗಿದ್ದೆ ಮುಟ್ಟ ಕುಡಿದ್ರೆ ತಂಬಾಕು ಹಾಕಿದ್ರೆ ಸಾಮಾನು ನಿಂತ್ಕೊಳ್ಳಲ್ಲ ಕರ್ಮ ಅದು. ಹಾಗಾಗಿ ಕುಡಿದ್ಬಿಡ್ರಿ, ಮಕ್ಕಳು ಆಗ್ತಾ ಇಲ್ಲ ಕುಡಿದವ್ರಿಗೆ. ಹಾಗಪ್ಪ ಸ್ವಾಮಿ ಯಾವಾಗ ಕರೆಕ್ಟ್ ಆಗಿ ಹೋಗ್ತೇನೆ. ಈಗ ಅವ್ರಿಗೆ ಪತ್ರ ಕೊಡೋದಕ್ಕೆ ಮೊದಲು ನಾವೆಲ್ಲರೂ ಸೇರೋ ಪ್ರಮಾಣ ಮಾಡಿ ಎಲ್ರಿಗೂ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಏನಿಲ್ಲ ಅಧಿಕಾರಿಗಳು ಮಾಡ್ತಾರೋ ಬಿಡ್ತಾರೋ ಅದು ನಾವು ಜುಲ್ಮೆ ಮಾಡೋದಿಲ್ಲ. ಜನ ನೀವು ನಾವು ಕುಡಿದೇ ಇದ್ದವರು ಅಂತೂ ಸುಲಭವಾಗಿ ಮಾಡ್ಬೋದು. ಕುಡಿಯೋರು ಧೈರ್ಯ ಮಾಡಿ ಎದೆ ಮೇಲೆ ಕೈ ಇಟ್ಕೊಂಡು ಪ್ರಮಾಣ ಮಾಡ್ಬಿಡಿ. ಕುಡಿದೇ ಇರೋರಂತೂ ಮುಲಾದೇ ಇಲ್ಲ, ನೇರವಾಗಿ ಧೈರ್ಯವಾಗಿ ಪ್ರಮಾಣ ಮಾಡಿ. ಶರಣಪ್ಪ ಮನೆ ನೀನ್ ಮಾಡಿರುವಂತೆ ಅದಕ್ಕೆ ಏನೋ ಒಂದು ಅಭ್ಯಾಸ ಇಟ್ಕೊಂಡಿದೀಯಾ? ಯಾವ್ದು ಈಗಿಂದ ಇಲ್ಲ, ಇನ್ನೊಂದು 2 ಗಂಟೆ ಆಗಿರ್ಬೇಕಲ್ಲ ಬೀಸೇಲಿ ಬಿಟ್ಬಿಡೋಣ. ನನ್ನ ಜೊತೆಗೆ ಇವತ್ತು ಎಲ್ಲ ಎದೆ ಮೇಲೆ ಕೈಟ್ಕೊಳ್ಳಿ. ನಾನು ಇಂದಿನಿಂದ ಇಂದಿನಿಂದ ಎಂಡ ಸಾರಾಯಿ ಬ್ರಾಂದಿ ವಿಸ್ಕಿಯಂತಹ ಮದ್ಯವನ್ನು ಕುಡಿಯುವುದಿಲ್ಲ ಹಾಗೂ ಬೀಡಿ ಸಿಗರೇಟು ತಂಬಾಕು ಗಾಂಜಾ ಡ್ರಗ್ಸ್ ನಂತಹ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ, ಕುಡಿಯುವುದಿಲ್ಲ, ಸೇರುವುದಿಲ್ಲ, ಬಳಸುವುದಿಲ್ಲ ಎಂದು ಅಮ್ಮನಕೇರಿ ಬಸವೇಶ್ವರ ದೇವರಲ್ಲಿ ಪ್ರಮಾಣ ಮಾಡುತ್ತೇನೆ. ಹಾಗೂ ನನ್ನ ಕುಟುಂಬದಲ್ಲಿರುವ ಅಣ್ಣ ತಮ್ಮಂದಿರು, ಮಕ್ಕಳು, ಬಂಧು ಮಿತ್ರರು, ನನ್ನ ಸ್ನೇಹಿತರು, ನನ್ನ ಬಂಧು ವರ್ಗದವರು ಯಾರಾದರೂ ಈ ದುಶ್ಚಟಗಳಿಗೆ ಬಲಿಯಾಗಿದ್ದಲ್ಲಿ ಅವರನ್ನು ಈ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಲು ಅವರನ್ನು ಪ್ರೀತಿಸಿ, ಒಲಿಸಿ, ಕಾಡಿಸಿ, ಪೀಡಿಸಿ, ಒತ್ತಾಯಿಸಿ, ಆಗ್ರಹಿಸಿ ಅವರನ್ನು ಬದಲಾಯಿಸಲು ಕಾಯ
ವಾಚ ಮನಸ ಪ್ರಯತ್ನಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ವಾಗ್ದಾನ ನೀಡುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಸಂತು. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ. ವಿಶೇಷವಾಗಿ ಎಲ್ಲ ತಗೊಬರೋಣ. ಪತ್ರ ಓದಿದ್ಕೊಂಡು ಅಮ್ಮ ನಿಮ್ ಮನೇಲಿ ಯಾರಾದ್ರೂ ಇದ್ರೆ ಹೆಂಡತಿಯರು ಆ ಗಂಡನ ಜೊತೆ ಮಲಗಬೇಡಿ, ಅವ್ರಿಗೆ ಊಟ ಹಾಕ್ಬೇಡಿ, ಅವ್ರ ಮನೆಗೆ ಸೇರಿಸ್ಬೇಡಿ. ಮಕ್ಕಳಾಗಿದ್ರೆ ನೆಂಟರು ಸೇರಿಸ್ತಿರೋ, ಅಪ್ಪ ಯಾರನ್ನು ಸೇರಿಸ್ತಿರೋ, ಅತ್ತೆ ಮಾವು ಸೇರಿಸ್ತಿರೋ, ಸೇರಿಸಿ ಅವ್ರು ಸ್ವಲ್ಪ ಬದಲಾವಣೆ ಮಾಡಕ್ ನೋಡಿ. ಅಪ್ಪ ಆಗಿದ್ರೆ ಅಂತ ಒಂದು ಕಾಲಿಟ್ಬೇಡಿ, ಬದಲಾವಣೆ ಮಾಡಮ್ಮ. ಹೆಣ್ಣು ಮಕ್ಕಳಿಗೆ ಕಷ್ಟ ಆಗುತ್ತಿರೋದು. ಕುಡಿಯೋದು ಯಾರು? ಅಲ್ಕಾಗಳು, ಗಂಡಸರು, ನಮ್ಮ ಮನೆಯವರೇ. ನೋವು ಅನುಭವಿಸ್ತಿರೋರು ಯಾರು? ಹೆಣ್ಮಕ್ಳು. ಬದಲಾವಣೆ ಮಾಡಮ್ಮ, ಕಷ್ಟಪಡ್ರವ. ಅದಕ್ಕೆ ಬೇಕಾಗಿರುವಂತ ಸಹಾಯವನ್ನ ಕರ್ನಾಟಕ ರಾಷ್ಟ್ರ ಪಕ್ಷ ಮಾಡುತ್ತೆ. ಒಂದು ಪೇಜ್ ಕೊಡ್ರಪ್ಪ. ಹಾ, ಯಾರು ಬರ್ತೀರಾ? ಬರೋಣ. ಈಗ ಅವರಿಗೆ ಇಲ್ಲಿಂದ ದಿನಾಂಕ 23/1/2026 ಅಮ್ಮನಕೆರೆ ಗ್ರಾಮ, ಕೂಡ್ಲಿಗಿ ತಾಲೂಕು. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉಪ ಆಯುಕ್ತರು, ಅಬಕಾರಿ ಇಲಾಖೆ, ವಿಜಯನಗರ ಜಿಲ್ಲೆಯ ಮೂಲಕ ಮಾನ್ಯರೇ, ವಿಷಯ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಮತ್ತು ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡಲು ಒತ್ತಾಯಿಸಿ ಕುಡಿತದ ದುಷ್ಟದಕ್ಕೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಬಲಿಯಾಗಿವೆ. ಪ್ರತಿನಿತ್ಯವೂ ಅದರಿಂದ ನರಕಯಾತನೆ, ಬಡತನ ಅನುಭವಿಸುತ್ತಿದೆ. ಯಾವುದೇ ಎಗ್ಗು ಸಿಕ್ಕಿಲ್ಲದೆ ಹಳ್ಳಿ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಗೂಂಡಾಂಗಿಗಳಲ್ಲಿ, ಅಂಗಡಿಗಳಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟ ಮುಂದುವರೆಯಾದರೆ ಸರ್ಕಾರ ಖುದ್ದು ಮುಂದೆ ನಿಂತು ಸಾವಿರಾರು ಸರಾಯಿ ಮದ್ಯದಂಗಡಿಗಳನ್ನ ತೆರೆಸುತ್ತಿದೆ. ಮದ್ಯ ವ್ಯಸನಿಗಳಿಗೆ ಎತ್ತರೆ ಬಿತ್ತರೆ ಒಂದೊಂದು ಬಾರು, ವೈನ್ ಸ್ಟೋರು, ಹೆಂಡದಂಗಡಿ ಕಾಣಿಸಿದರೆ ಅವರ ಪರಿಸ್ಥಿತಿ ಏನಾಗಬೇಡ. ಸಂಯಮಗಳಿಗೆ ಪರೀಕ್ಷೆಯಾಗಿ ಇನ್ನೂ ಚರದಾಸರ ಗತಿ ಏನಾಗಬೇಕು. ಅಕ್ರಮ ಮದ್ಯ ಮಾರಾಟದಿಂದ ಮದ್ಯವು ಸುಲಭವಾಗಿ ಸಿಗುವಂತಾಗಿದ್ದು ಅಪ್ರಾಪ್ತ ಯುವಕರ ಕುಡಿತದ ಚಟಕ್ಕೆ ಬಲಿಯಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಮತ್ತು ವಿದ್ಯಾಭ್ಯಾಸದಿಂದ ದೂರವಾಗುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ಬಡತನ ನಿವಾರಣೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳು ಅನೇಕ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದಿವೆ. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ನ್ಯಾಯ ದಕ್ಕಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ರಾಜ್ಯದ ಕೆಳ ಮಧ್ಯಮ ವರ್ಗ ಮತ್ತು ಬಿಪಿಎಲ್ ವರ್ಗದ ಬಡ ಕುಟುಂಬಗಳಲ್ಲಿ ಹೆಚ್ಚುತ್ತಿರುವ ಮದ್ಯ ವ್ಯಸನ. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದೆ ಮತ್ತು ಮದ್ಯ ನಿಷೇಧ ಜಾರಿಯಾಗದೆ ಬಡತನ ನಿವಾರಣೆ ಮತ್ತು ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಅಸಾಧ್ಯ ಎನ್ನುವುದು ಅರ್ಥಶಾಸ್ತ್ರಜ್ಞರ ಮತ್ತು ವಿಜ್ಞಾನಿಗಳ, ಸಾಮಾಜಿಕ ಹೋರಾಟಗಾರರು ಕಂಡುಕೊಂಡಿರುವ ಸತ್ಯ. ಈ ಹಿನ್ನೆಲೆಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಪಕ್ಷವು ರಾಜ್ಯಾದ್ಯಂತ ಅಭಿಯಾನ ನಡೆಸುತ್ತಿದೆ. ಅದರ ಪ್ರಯುಕ್ತ ಇಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮ್ಮನಕೆರೆ ಗ್ರಾಮದಲ್ಲಿ ಜನಜಾಗೃತಿ, ಕಾಲ್ನಡಿಗೆ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ತಮಗೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಈ ಮೂಲಕ ಆಗ್ರಹ ಮಾಡುತ್ತಿದ್ದೇವೆ. ಇದು ಪಕ್ಷಾತೀತ ಆಗ್ರಹವಾಗಿದ್ದು ಈ ಗ್ರಾಮದ ನೂರಾರು ಜನ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಈ ಆಗ್ರಹವನ್ನು ತುಂಬು ಹೃದಯದಿಂದ ಬೆಂಬಲಿಸಿದ್ದಾರೆ. ತಮ್ಮ ಕುಟುಂಬದ ಉಳಿಮೆ ಮತ್ತು ಏಳಿಗೆಗಾಗಿ ಮತ್ತು ರಾಜ್ಯದ ಅಭಿವೃದ್ಧಿ ಹಾಗೂ ಸಮಾಜದ ನಿರ್ಮಾಣಕ್ಕಾಗಿ ಜನಸಾಮಾನ್ಯರು ಮಾಡುತ್ತಿರುವ ಈ ಆಗ್ರಹಕ್ಕೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ನಾವು ಆಶಿಸುತ್ತೇವೆ. ಧನ್ಯವಾದಗಳು. ವಿಶ್ವಾಸಪೂರ್ವಕವಾಗಿ ರವಿಕೃಷ್ಣ ರೆಡ್ಡಿ, ಗೌರವಾಧ್ಯಕ್ಷರು, KRS ಪಕ್ಷ, ಆಶಾ ವೀರೇಶ್, ಅಧ್ಯಕ್ಷರು, ಮಹಿಳಾ ಘಟಕ, KRS ಪಕ್ಷ, ಸುಧಾ ಮುಗಳೂರು, ಜಿಲ್ಲಾಧ್ಯಕ್ಷರು, ವಿಜಯನಗರ. ಇವೆರಡು ತೆಗೀರಪ್ಪ. ಮುಂದೆ ಹೆಣ್ಮಕ್ಳು ನಮ್ಮವರು ಬಂದು ಅದನ್ನ ಹಿಡ್ಕೊಳ್ರಿ, ತೆಗೀರಿ. ನೀವು ಬರ್ರಿ, ನೀವು ಯಾರ ಬರ್ರಿ, ಇಬ್ಬರಲ್ಲಿ ನಿಮ್ಮವರು ಮಧ್ಯದಲ್ಲಿ ಇರೋರು ಬರ್ರಿ. ಬೆಳಗ್ಗೆನ ಬಂದಿದ್ದೀವಿ, ಅದವ್ರು ಇಟ್ಕೊಳ್ತಾರೆ. ಬನ್ನಿ ಸರ್, ಹೆಣ್ಮಕ್ಳು
ನೀವು ಬನ್ನಿ ತೆಗೆದುಬಿಡೋಣ ಇದನ್ನ ಪೂರ್ತಿಯಾಗಿ ಬರೋ ನೀವು ಬನ್ನಿ. ನೀವು ಬನ್ನಿ ಒಬ್ಬರ ಮೇಲೆ ಬನ್ನಿ. ಸರಿಯಾಗಿ ಇಟ್ಕೊಳ್ಳಿ. ಅವ್ರು ಕೊಡಿ, ಅವ್ರು ಬಂದು ಅಣ್ಣ ಎಲ್ರು ಸರಿಯಾಗಿ ಒಂದು ಚೆನ್ನಾಗಿರೋ ಫೋಟೋ ತೆಗೀರಪ್ಪ. ಸಾರಾಯಿ ಬೇಡ, ಬೀರು ಬೇಡ, ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ತಡೆಗಟ್ಟಿ 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 ತಡೆಗಟ್ಟಿ. ಫೋಟೋ ತೆಗೆದ್ರೇನಪ್ಪ? ವಿಡಿಯೋ ಅಲ್ರಯ್ಯ? ಫೋಟೋ ಆಗಿದೆ ಸರ್. ಚೆನ್ನಾಗಿ ತೆಗೆದಿದ್ದೀರಾ. ಈಗ ಮೈಕ್ ಕೊಡ್ರಯ್ಯ. ಇವ್ರು ಮಲ್ಲಿಕಾರ್ಜುನ್ ಈಗ ಅಬಕಾರಿ ಇಲಾಖೆ ವತಿಯಿಂದ ಬಂದಿರುವಂತಹ SI ಮಲ್ಲಿಕಾರ್ಜುನ್ ಹಿರೇಹೊಳ ಅವರು ಹಿರೇಹೊಳ ಒಳ್ಳೆ ಹೆಸರು. ಅವರು ಈಗ ಅವ್ರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ, ಈ ಊರಲ್ಲಿ ಏನ್ ಕ್ರಮ ಎದುರಿಸಿದ್ದೀರಾ, ಮುಂದಕ್ಕೆ ಏನ್ ಮಾಡ್ಲಿದ್ದೀರಾ, ಮತ್ತೆ ಈ ಮನವಿ ಪತ್ರದ ಕುರಿತು ಏನ್ ಮಾಡ್ಲಿದ್ದೀರಾ ಅಂತ ಹೇಳ್ತಾ ಹಾಗೆ ನಿಮ್ಮ ಫೋನ್ ನಂಬರ್ ಕೊಟ್ಟು ಇವರಲ್ಲಿ ಬಹಳ ಕಡೆಗಳಲ್ಲಿ ನಾವು ನೋಡಿದಾಗೆ ಊರಿನಲ್ಲಿ ಯಾರ ಬಗ್ಗೆ ಏನಾದ್ರು ದೂರ ಇಡ್ಬೇಕಾದ್ರೆ ಒಂದ್ ಸ್ವಲ್ಪ ಆತಂಕ ಇರುತ್ತೆ. ಅವ್ರೇನ್ ಮಾಡ್ತಾರೋ, ನಮ್ ಭಯ ಹೊಡೆದ್ ಬಿಡ್ತಾರೇನೋ, ಪೊಲೀಸರು ಕೊಟ್ಟಿದೀವಿ, ಪೊಲೀಸರು ನಮ್ಗೆ ಪ್ರೊಟೆಕ್ಷನ್ ಬರೋದಿಲ್ವೇನೋ ಅಂತ. ಹಾಗಾಗಿ ಅವ್ರಿಗೂ ಧೈರ್ಯ ತುಂಬುವಂತ ಕೆಲಸವನ್ನ ನೀವೆಲ್ಲ ಸೇರಿ ಮಾಡ್ಬೇಕು. ಆ ಧೈರ್ಯ ದಯವಿಟ್ಟು ನಿಮ್ ಮಾತಿನ ಮೂಲಕ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನೀವೇನು ದೂರು ಕೊಟ್ಟಿದ್ದಾರಲ್ಲ ಆ ದೂರನ್ನು ನಾವು ಸ್ವೀಕರಿಸಿದ್ದೇವೆ. ಮುಂದಿನ ಕ್ರಮಕ್ಕಾಗಿ ನಮ್ಮ ಮೇಲಾಧಿಕಾರಿಗಳಿಗೂ ಮತ್ತು ನಾವು ಕೂಡ ಇದರ ದೂರಿನಲ್ಲಿ ಇರತಕ್ಕಂಥ ಅಂಶಗಳ ಬಗ್ಗೆ ನಾವು ಗಮನ ಹರಿಸಿ ಇದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈಗಾಗಲೇ ಈ ಊರಿನಲ್ಲಿ 2-3 ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೇವೆ. ನಿನ್ನೆ ಕೂಡ ಒಂದು ಪ್ರಕರಣ ಆಗಿದೆ. ಹಾಗಾಗಿ ಈ ಬರೀ ಇಲಾಖೆಯವರು ಮತ್ತು ಪಕ್ಷದವರು ಮಾಡೋದಕ್ಕಿಂತ ಮುಖ್ಯವಾಗಿ ಈ ಊರಿನವರು ದಯವಿಟ್ಟು ಸ್ವಲ್ಪ ನಮಗೆ ಸಹಕಾರ ಕೊಟ್ಟರೆ ನಮ್ಗೆ ಎಲ್ಲ ಕೆಲಸಗಳು ನಾನು ಹೇಳಕ್ ಇಷ್ಟಪಡ್ತೇನೆ. ಈ ದೂರಾರ್ಜನೆ ಸ್ವೀಕರಿಸಿರುತ್ತೇವೆ. ನಿಮ್ಮ ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ ಬರ್ಕೊಳ್ರಪ್ಪ, ರೆಕಾರ್ಡ್ ಆಗುತ್ತೆ, ಆಮೇಲೆ ತಗೊಳ್ತಾರೆ. ಊರವ್ರು ಬರ್ಕೊಳ್ಳಿ, ವಿಶೇಷವಾಗಿ ಕೂತಿರೋರು ಬರ್ಕೊಳ್ರಣ್ಣ. 9972 388 596 ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿನ್ನ SI ಅವರ ಅಧಿಕೃತ ಫೋನ್ ಸಂಖ್ಯೆ. ಏನಾದ್ರೂ ಅಕ್ರಮವಾಗಿ ನಿಮ್ಮೂರಲ್ಲಿ ಅಂದ್ರೆ ಮಾರಬಾರದು, ಅವರು ಅಂಗಡಿನೆಲ್ಲ ಮನೆಯೆಲ್ಲ ಮಾರ್ತಾ ಇದ್ರೆ ಫೋನ್ ನಂಬರ್ ಹೇಳ್ರಮ್ಮ. ಅದಕ್ಕಿಂತ ಮುಖ್ಯವಾಗಿ 112 ಎಷ್ಟು 112 ಮೂರೇ ನಂಬರ್ 111 2 ಸಲ ಒತ್ತಿ 2 ಒತ್ತಿದ್ರೆ ನೇರವಾಗಿ ನಾಗಪ್ಪ ಅವ್ರು ಬರುತ್ತೆ. ಅದನ್ನ ನಂಬರ್ ತುಂಬಾ ಜ್ಞಾಪಕ ಇಟ್ಕೊಳ್ಬೇಕಾಗಿಲ್ಲ, ಇವ್ರ ನಂಬರ್ ಇಟ್ಕೊಂಡಂಗೆ ಅವ್ರಿಗೆ ಹೇಳಿ. ಅವ್ರು ಹೇಳಿದ ತಕ್ಷಣಕ್ಕೆ ಅವ್ರ ಮೆಸೇಜ್ ಹೋಗುತ್ತೆ. ಅವ್ರು ಒಯ್ಯೋ ಅಂತ ಹಾಕಿ ಬರ್ಬೇಕಾಗುತ್ತೆ. ಹಾಕೊಂಡ್ ಬಂದು ಏನಾಯ್ತು, ಹೇಗಾಯ್ತು, ಎಲ್ಲ ಆಯ್ತು ಅಂತ ಕೇಳ್ತಾರೆ. ಅದಾದ್ಮೇಲೆ ಅವ್ರ ಇಲಾಖೆಯವ್ರ ಮಾಹಿತಿ ಕೊಟ್ಟು ಆ ಕಂಪ್ಲೇಂಟ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ನಾವು ಪೊಲೀಸರು ಕಾಲ್ ಮಾಡ್ಬಿಟ್ಟಿದೀವಿ, ಅವ್ರು ಬರ್ಲಿಲ್ಲ ಅನ್ನೋ ಆಗಿಲ್ಲ. ಅದಾಯ್ತು ಅಂದ್ರೆ 112 ಕಾಲ್ ಮಾಡಿದ್ರೆ ಬರ್ಲೇಬೇಕು. ಆ ತರದ ಒಂದು ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಮಾಡಿದ್ರೆ ಒಳ್ಳೆ ವ್ಯವಸ್ಥೆ. ಎಲ್ಲ ಚಪ್ಪಾಳೆ ತಟ್ಟಿ, ಯಾರೇ ಒಳ್ಳೆ ಕೆಲಸ ಮಾಡಿದ್ರೆ ಸಭಾಷ್ ಹೇಳ್ಬೇಕು. ಅವರು ನಾಗಪ್ಪ ಇವರೆಲ್ಲ ಪ್ರಾಮಾಣಿಕರಿದ್ದಾರೆ. ಅವ್ರ ಇಲಾಖೆ ಮೇಲಧಿಕಾರಿಗಳನ್ನು ತಕ್ಷಣ ಕಳಿಸಿ ನಿಮ್ಗೆ ಬೆಂಬಲಕ್ಕೆ ನಿಲ್ತಾರೆ. ದಯವಿಟ್ಟು ಇವ್ರ ನಂಬರ್ ತಕ್ಷಣ ಜಾಬ್ ಮಾಡಿ ಇವ್ರ ನಂಬರ್ ಮಾಡಿ, ಇಲ್ಲಾಂದ್ರೆ 112 ಕಾಲ್ ಮಾಡಿ. ಇಲ್ಲಿ ಈ ಟೈಮಲ್ಲಿ ಬಂದ್ರೆ ಇಲ್ಲಿ ಹೆಂಡ ಮಾಡ್ತಾ ಇದ್ದಾರೆ, ನಿಮ್ಗೆ ಸಿಗುತ್ತೆ, ಇದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅವ್ರ ಅಧಿಕಾರಿಗಳು ಬರ್ತಾರೆ. ಹಾಗೇನೆ ಈಗಾಗಲೇ ಮಲ್ಲಿಕಾರ್ಜುನ ಹಿರೇಹೊಳ ಅವರು ಹೇಳಿದ್ದಾರೆ ಏನಂತ, ನೀವು ಜೊತೆಗೆ ನಮ್ಗೆ ಸಹಕಾರ ಕೊಟ್ರೆ ಖಂಡಿತ ನಾವು ನಿಲ್ಲಿಸ್ತೀವಿ ಅಂತ. ನೀವು ಸಹಕಾರ ಕೊಡದೇ ಇದ್ರು ಅವ್ರು ನಿಲ್ಲಿಸುವಂತ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಆದ್ರೆ ಪಂಚನಾಮೆ ಆಗ್ಬೇಕು, ಊರವ್ರು ಸಾಕ್ಷ್ಯ ಕೊಡಬೇಕು. ಬರದೇ ಇದ್ದಾಗ ಕೆಲವೊಂದು ಆಕ್ಷನ್ ತಗೊಳಕ್ಕಾಗಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೇಸ್ ಬಿದ್ದೋಗುತ್ತೆ. ಹಾಗಾಗಿ ಗಂಡಸ್ರು ಏನ್ ಮಾಡ್ತಾರೋ ಬಿಡ್ತಾರ, ಹೆಣ್ಮಕ್ಳು ಧೈರ್ಯ ಮಾಡ್ರವ. ಮಾಡ್ತೀರಾ? ಗಂಡಸ್ರು ನಂಬ್ಕೋಬೇಡಿ. ಕುಳಿತಿರೋರು ಯಾರು? ಅವೇನೆ ದರಿದ್ರದವ್ರು, ಮನೆ ಹಾಳು ಮಾಡೋರು. ಮನೆಗೆ ಮಾರಿ ಬಾರಿಗೆ ಉಪಕಾರಿ, ಊರ್ಗ್ ಉಪಕಾರಿ ಅಂತ ಸಾಕಮ್ಮ. ನಮ್ಮನ್ನ ಹೆಂಗೆ ಅನ್ನೋದು, ನಿಮ್ ಮನೆಗೆ ಮಾರಿ ಊರ್ಗ್ ಉಪಕಾರಿ ಅಂತ ನಮ್ಮ ಅಪ್ಪನ್ನು ಅಂತ ಇದ್ರು. ನಮ್ಮಮ್ಮ ನಮ್ಮ ಅಪ್ಪನ ಅಂತಿದ್ಲು, ನನ್ನ ಹೆಂಡತಿ ನನ್ನ ಅಂತಾಳೆ. ಆದ್ರೆ ಕುಡಿದಾರಿದ್ದಾರೆ ಅವ್ರ ಮನೆಗೆ ಮಾರಿ ಬಾರ್ವನವ್ರಿಗೆ ಉಪಕಾರಿ. ಅವರು ಬಾರ್ವನವ್ರಿಗೆ ದೊಡ್ಡ ಬೆಳೆದ್ರು, ನಿಮ್ಮನೆ ಬೆತ್ತಲಾಯ್ತು. ಹಾಗಾಗಿ ಧೈರ್ಯ ಮಾಡಿ ಅವರಿಗೆ ಮಾಹಿತಿ ಕೊಡಿ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ. ನೀವು
ಎಲ್ಲರಿಗೂ ನಮಸ್ಕಾರ. ದೂರ ಸ್ವೀಕರಿಸಿದ್ವಿ. ತಾವೇನಿದ್ರೆ ನಮ್ಗೆ ಮಾಹಿತಿ ಕೊಡ್ಬೋದು. ನಮ್ಮ ಮೇಲಾಧಿಕಾರಿಗಳ ಗಮನ ಕೂಡ ನಾವು ತರ್ತೀವಿ. ನಾವು ಕೂಡ ಎಲ್ಲರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಹೇಳಿದಾಗ ಊರಿನವರು ಕೂಡ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತ ಕೇಳ್ತೇನೆ. ನಮಸ್ಕಾರ. ಆಮೇಲೆ ಅದೇ ತರಕ್ಕೆ ಮದ್ಯ ಮುಕ್ತ ಗ್ರಾಮ ಅಥವಾ ಮದ್ಯ ಮಾರಾಟ ನಿಷೇಧಿತ ಗ್ರಾಮ ಅಂತ ಬೋರ್ಡ್ ಹಾಕೋದಕ್ಕೆ ನೀವು ಕ್ರಮ ತೆಗೆದುಕೊಳ್ಬೇಕು. ಊರಿನವರೆಲ್ಲ ಸೈನ್ ಮಾಡ್ಕೊಡ್ತಾರೆ. ಗ್ರಾಮ ಪಂಚಾಯತಿಯ ಪಿಡಿಒ ಕಳ್ಳ ಬಂದಿದ್ದು ಏನಪ್ಪ ಮೇಡಮ್ ಆಯ್ತಾಯ್ತು ಇರ್ಲಿ ಪಾಪ ಅದೊಂದು ಸಮಸ್ಯೆ ಹೇಳಿದೆ. ಅವ್ರು ಡಬಲ್ ಚಾರ್ಜ್ ಹಾಕ್ತಾರೆ. ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಪ್ಪ. ನೀ ಮೇಡಮ್ ಹೇಳು. ಒಂದು ಮದ್ಯ ನಿಷೇಧ ಹಣ ಅದ್ರದ್ದು ಜೆರಾಕ್ಸ್ ಮಾಡ್ಕೊಡ್ರಪ್ಪ. ಒಂದ್ ನಿಮಿಷ ಇದ್ರದ್ದು ಕೊಟ್ಟು ಅದು ಇನ್ನೊಂದು ಪೇಜ್ ತರಪ್ಪ. 4 ಪೇಜು ಅದು ತರಕ್ ಹೋಗಿದಾರ. ಇದನ್ನು ಕಳಿಸಿ 2 ಕಾಪಿ ತರಬೇಕು. ಒಂದು ಇವ್ರಿಗೆ ಒಂದು ಅವ್ರಿಗೆ ಇನ್ನೊಂದು ಗ್ರಾಮ ಪಂಚಾಯತ್ಗೆ 3 ಕಾಪಿ ತಂದು ಇವ್ರ ಕೈ ರಿಸೀವ್ ಬರ್ಸ್ಕೋಬೇಕು. ಇವ್ರ ಕೈ ರಿಸೀವ್ ಬರ್ಸ್ಕೊಂಡು ರಿಸೀವ್ ಮಾಡಿಸ್ಕೊಳ್ಬೇಕು. ಆಮೇಲೆ ಅದನ್ನ ಒಬ್ರು ಮುಖ್ಯಮಂತ್ರಿ ಕಳಿಸ್ತಾರೆ, ಇನ್ನೊಂದು ಅಧಿಕಾರಿ ಡಿಸಿ ಕಳಿಸ್ತಾರೆ. ಹಾಗಾಗಿ ಈಗ ನಿಮ್ಮ ಪಿಡಿಒಗೆ ನಾವು ಕಂಪ್ಯೂಟರ್ ಆಪರೇಟರ್ ಏನಪ್ಪ ಹೆಸರು ಶ್ರೀನಿವಾಸ್ ನೋಡಿ ಮಲ್ಲಿಕಾರ್ಜುನ್ ಅವರೇ, ಈ ತಾರೀಕು ನಾವು ಹಾಕ್ಸಿದೀವಿ. ಎಲ್ಲಿ ಈ ಹೆಣ್ಣುಮಗಳೂರಲ್ಲಿ ಹಾಕ್ಸಿದೀವಿ. ಊರು ಗ್ರಾಮ ಪಂಚಾಯತಿಯವರು ಹಾಕಿದ್ದಾರೆ ಮದ್ಯ ಮಾರಾಟ ನಿಷೇಧಿತ ಗ್ರಾಮ. ಒಂದು ಬೋರ್ಡ್ ಹಾಕ್ಸಿ ಯಜಮಾನ್ರೆ. ಬೋರ್ಡ್ ಹಾಕ್ಸಿ ಗ್ರಾಮ ಪಂಚಾಯತಿಯಲ್ಲಿ ದುಡ್ಡಿಲ್ಲ ಅಂದ್ರೆ ನೀವೇ ಒಬ್ಬೊಬ್ರು 10 ರೂಪಾಯಿ 20 ರೂಪಾಯಿ ಹಾಕೊಳ್ಳಿ. ನಿಮ್ದೇನ್ ಬಡವರೂರಲ್ಲ, ಏನ್ ಪರವಾಗಿಲ್ಲ, ಬದುಕ್ತಾ ಇದ್ದೀರಾ ಚೆನ್ನಾಗಿ. ಒಂದು 10 ಜನ 100 ರೂಪಾಯಿ ಹಾಕೊಂಡ್ರೆ ಸಾಕು. ಅಮ್ಮ ಓ ತಾಯಿ ಊಟ ಇದೆ ಬರೋ ಬರೀ ನಮ್ದು ಅನ್ನ ಸಾರು ಅಪ್ರೋಚೂರು, ಜಾಸ್ತಿ ಬಿರಿಯಾನಿ ಇಲ್ಲ. ದಯವಿಟ್ಟು ಅಷ್ಟು ಮಾಡಿ ಅಂತ ಕೇಳ್ಕೊಳ್ತಾ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಹಿರಿಗನ್ನಡಂ ಕೈಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಆಡುತ್ತಲೇ ಇದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಎಲ್ಲರೂ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಪ್ರಸಾದ ತಗೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತ ನಮ್ಮ ಏನು ಬಳ್ಳಾರಿ ಜಿಲ್ಲೆ ಎಲ್ಲಾ ಘಟಕದವರು, ವಿಜಯನಗರ ಜಿಲ್ಲೆ ಒಂದಷ್ಟು ಎಲ್ಲಪ್ಪ ಜಾನು ಅವರೆಲ್ಲ ಎಷ್ಟು ಜನ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತೀವಿ. ನಾವು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಸ್ವಲ್ಪ ಕರ್ಗೆ ಬೆಂಗಳೂರಿಗೆ 7:30 ಇರಬೇಕಾಗಿದೆ. ಹಾಗಾಗಿ ಬೇಗ ಏನಾದ್ರು ನಮ್ಗೊಂದು ಕೊಟ್ರೆ ಒಂದಷ್ಟು ತಿಂದು ನಾವು ಹೊರಡ್ತೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು.